ಯು ಹ್ಯಾವ್ ಕಮ್ ಟು ಫುಲ್ನೆಸ್ ಇನ್ ಹಿಮ್. ಅವರಲ್ಲಿ ಮಾತ್ರವೇ ಆ ಫುಲ್ನೆಸ್ ಅನ್ನೋದು ನಮಗೆ ಸಿಗುತ್ತೆ. ನಾನು ತೃಪ್ತನಾಗಿದ್ದೀನಪ್ಪ, ಐ ಆಮ್ ಹ್ಯಾಪಿ ನಾವು, ಐ ಆಮ್ ಸ್ಯಾಟಿಸ್ಫೈಡ್ ನಾವು, ನನಗಿನ್ನೇನು ಬೇಕಾಗಿಲ್ಲ ಅಂತ ಹೇಳಲಿಕ್ಕಾಗೋದು ಯಾವಾಗ ಗೊತ್ತಾ? ಒಬ್ಬ ಮನುಷ್ಯ ಯೇಸುವನ್ನು ಭೇಟಿಯಾದಾಗ, ಕ್ರಿಶ್ಚಿಯನ್ ಆದಾಗ ಅಲ್ಲ. ನಾನು ಮತ್ತು ನೀವು ಕ್ರಿಸ್ತನಲ್ಲಿ ಮುಳುಗಬೇಕು. ನೀನು ಎಲ್ಲಿ ಮುಳುಗಿದ್ರು ಕೊನೆಯಲ್ಲಿ ಕ್ರಿಸ್ತನಲ್ಲಿ ಮುಳುಗದೇ ಇದ್ದರೆ, ಕ್ರಿಸ್ತನಲ್ಲಿ ಇಫ್ ಯು ಆರ್ ನಾಟ್ ಇಮ್ಮರ್ಸ್ಡ್ ಇನ್ ಕ್ರೈಸ್ಟ್, ಯು ಆರ್ ಅ ಟೇಸ್ಟ್ಲೆಸ್ ಪರ್ಸನ್ ಆ್ಯಂಡ್ ಯು ವಿಲ್ ಸೀಕಿಂಗ್ ದ ಟೇಸ್ಟ್ ಆಫ್ ದಿಸ್ ವರ್ಲ್ಡ್. ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, ಕೊಲೋಷಿಯನ್ಸ್ ಚಾಪ್ಟರ್ 2 ವರ್ಸ್ 9 and 10. ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 9 ಮತ್ತು 10ರಲ್ಲಿ ನಾವು ಓದ್ತೇವೆ. ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಫಾರ್ ಇನ್ ಹಿಮ್ ದ ಹೋಲ್ ಫುಲ್ನೆಸ್ ಆಫ್ ಡೈಟಿ ಮೀನ್ಸ್ ಗಾಡ್ ಡ್ವೆಲ್ಸ್ ಬಾಡಿಲಿ. ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಸಕಲ ಅಧಿಪತ್ಯಕ್ಕೂ ಅಧಿಕಾರಕ್ಕೂ ಶಿರಸ್ಸು ಅವರೇ. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಆ್ಯಂಡ್ ಯು ಹ್ಯಾವ್ ಕಮ್ ಟು ಫುಲ್ನೆಸ್ ಇನ್ ಹಿಮ್ ಹೂ ಈಸ್ ದ ಹೆಡ್ ಆಫ್ ಎವ್ರಿ ರೂಲರ್ ಆ್ಯಂಡ್ ಅಥಾರಿಟಿ. ಯು ಹ್ಯಾವ್ ಕಮ್ ಟು ಫುಲ್ನೆಸ್ in him. You have come to fullness in Jesus Christ. ಅವರಲ್ಲಿ ಮಾತ್ರವೇ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಏನು ಹಂಗಂದರೆ, ಯೇಸು ಕ್ರಿಸ್ತರಲ್ಲಿ ಮಾತ್ರವೇ ನಾವು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಅಂದರೆ ಅದರ ಅರ್ಥ, ನಮ್ಮ ಲೈಫಲ್ಲಿ ನಾವೆಲ್ಲರೂ ಒಂದು ಸಮಾಧಾನವನ್ನು ಹುಡುಕ್ತಾ ಇದ್ದೀವಿ, ಪ್ರೀತಿಯನ್ನು ಹುಡುಕ್ತಾ ಇದ್ದೀವಿ, ಆನಂದವನ್ನು ಹುಡುಕ್ತಾ ಇದ್ದೀವಿ, ನೆಮ್ಮದಿಯನ್ನು ಹುಡುಕ್ತಾ ಇದ್ದೀವಿ, ಲೈಫ್ ಸೆಟ್ಲ್ ಆಗಬೇಕು ಅಂತ ಹುಡುಕ್ತಾ ಇದ್ದೀವಿ. ಆದರೆ ಇದುವರೆಗೂ ಒಬ್ಬರೂ ಕೂಡ ನನಗೆ ಹೇಳಲಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ನಾನು ಹುಡುಕಿದ್ದು ನನಗೆ 100ಕ್ಕೆ 100ರಷ್ಟು ಸಮಾಧಾನ ಸಿಕ್ತು, ಶಾಂತಿ ಸಿಕ್ತು, ಸ್ಯಾಟಿಸ್ಫೈಡ್ ಆಗಿದ್ದೀನಿ, ಇನ್ನು ಆರಾಮಾಗಿ ನೆಮ್ಮದಿಯಿಂದ ಸಾಯ್ತೀನಿ ಅಂತ ಹೇಳಿದವರು ಒಬ್ಬರು ಇದುವರೆಗೂ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿದಾರೇನೋ ನನಗೂ ಗೊತ್ತಿಲ್ಲ. ನೀವು ಎಷ್ಟು ಜನ ಆ ರೀತಿಯಲ್ಲಿ ಇದೀರೋ ಇಲ್ಲೋ ನನಗೂ ಗೊತ್ತಿಲ್ಲ. ಆದರೆ ಸತ್ಯ ಏನು ಅಂದರೆ, ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇದನ್ನೆಲ್ಲ ಹುಡುಕ್ತಾನೆ, ನಿಜ, ಅದು ಅವನಿಗೆ ಬೇಕು, ಅಗತ್ಯವಾಗಿ ಬೇಕು. ಅದೇ ಅವನಿಗೆ ಬಲ, ಮುಂದಕ್ಕೆ ತೆಗೆದುಕೊಂಡು ಹೋಗೋದು, ಒಂದು ಶಾಂತಿ, ಸಮಾಧಾನ, ಆನಂದ, ಪ್ರೀತಿ, ಇದೆಲ್ಲ ಅವನಿಗೆ ಬೇಕು, ನಿಜ. ಅದನ್ನೇ ಹುಡುಕ್ತಾನೆ ಮನುಷ್ಯ, ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಕೆಲವರು ಹಣದಲ್ಲಿ ಹುಡುಕ್ತಾರೆ, ಕೆಲವರು ಮನುಷ್ಯರಲ್ಲಿ ಹುಡುಕ್ತಾರೆ, ಕೆಲವರು ಕೆಲವೊಂದು ವಸ್ತುಗಳಲ್ಲಿ ಹುಡುಕ್ತಾರೆ, ಕೆಲವರು ಕೆಲವೊಂದು ಊರುಗಳಲ್ಲಿ ಹುಡುಕ್ತಾರೆ, ಕೆಲವರು ಟೂರ್ ಹೋಗ್ತಾರೆ. ಯಾಕೆ ಹೇಳಿ? ಟೂರ್ ಹೊಡಿತಾ ಇರ್ತಾರೆ, ಅವ್ರಿಗೇನೋ ಒಂದು ಸಮಾಧಾನ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ ಅಂತ. ಆ ಟೂರ್ ಹೊಡೆಯೋ ಟೈಮಿಗೆ ಮಾತ್ರ ಈ ಶರೀರದ ಒಂದು ಲೇಯರ್ ಇದೆಯಲ್ಲ, ಈ ಚರ್ಮ, ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಖುಷಿ ಸಿಗುತ್ತೆ. ಕಾಫಿ ಕುಡಿದಾಗ ಹೇಗೋ ಹಾಗೆ, ಟೀ ಕುಡಿದಾಗ ಹೇಗೋ ಹಾಗೆ, ಅಷ್ಟೇ. ನಾವು ಕಾಫಿ ಟೀ ಕುಡಿಯೋದು ಯಾಕೆ ಹೇಳಿ? ನಮಗೆ ಗೊತ್ತು ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ, ಆದರೂ ನಾವು ಅದು ಕುಡಿತೀವಿ. ಯಾಕೆಂದರೆ ಅದು ಕುಡಿಯುವಾಗ ನಮ್ಮ ಶರೀರಕ್ಕೆ ಒಂದು ಕ್ಷಣಿಕವಾಗಿ ಏನೋ ಒಂದು ಸುಖ ಸಿಗುತ್ತೆ. ಕುಡಿಯೋ ತನಕ ಅಷ್ಟೇ. ಕುಡಿದಾದ್ಮೇಲೆ ಮತ್ತೆ ಕಾಫಿ ಕುಡಿಲಿಕ್ಕೆ ಹೋಗ್ತೀವಿ. ಹೀಗೆ ಕೆಲವರು ಕುಡುಕರಾಗೋದು ಹಾಗೇನೆ. ಅದು ಕಾಫಿ ಇರ್ಬೋದು, ಟೀ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಯಾವುದೇ ಇರ್ಬೋದು ಪ್ರಪಂಚದಲ್ಲಿ, ಅದಕ್ಕೆ ಅಡಿಕ್ಟ್ ಆಗೋದು ಯಾವ ರೀತಿ ಅಂದರೆ ಇದನ್ನು ಹುಡುಕಾಟದಲ್ಲಿನೇ. ಹಾಗಾದರೆ ಎಲ್ರಿಗೂ ಬೇಕಿದು. ಯಾವುದು ಬೇಕು? ಈ ಒಂದು ಅಂತರಂಗದ ಒಂದು ತೃಪ್ತಿ, ಸಂತೃಪ್ತಿ, ಮನತೃಪ್ತಿ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕು. ಅದಿಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ. ನಾವು ಊಟ ಮಾಡೋದು ತೃಪ್ತಿಗೋಸ್ಕರನೇ. ಕೆಲವು ಟೈಮ್ ಮನೆ ಊಟ ನಮಗೆ ತೃಪ್ತಿ ಕೊಡೋದಿಲ್ಲ, ಹೊರಗಡೆ ಹೋಗಿ ಊಟ ಮಾಡ್ತೀವಿ. ಕೈ ತೊಳೆಯೋಷ್ಟೊತ್ತಿಗೆ, ಅಲ್ಲಿ ಬಿಲ್ ಕೊಟ್ಟು ಬರೋಷ್ಟೊತ್ತಿಗೆ ತೃಪ್ತಿ ಹೋಯ್ತು, ಅಷ್ಟೇ ತೃಪ್ತಿ. ಮತ್ತೆ ಹೋಗ್ತೀವಿ,
ಆ ಹೋಟೆಲ್ ಸರಿ ಇಲ್ಲ ಅಂತ ಇನ್ನೊಂದು ಹೋಟ್ಲಿಗೆ ಹೋಗ್ತೀವಿ. ಇದು ಹೋಟೆಲ್ ಪ್ರಾಬ್ಲಮ್ ಅಲ್ಲ, ಇದು ಪ್ರಾಬ್ಲಮ್, ಈ ಫ್ಲೆಶ್ ಪ್ರಾಬ್ಲಮ್, ಶರೀರದ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಇರೋದು ಹೊರಗಡೆ ಅಲ್ಲ. ನಾವು ಹೇಳ್ತೀವಲ್ವಾ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಪಕ್ಕದ ಮನೆಯವರು ಸರಿ ಇಲ್ಲ, ಈ ಊರವ್ರು ಸರಿ ಇಲ್ಲ, ಈ ಜನ ಸರಿ ಇಲ್ಲ, ಈ ದೇಶ ಸರಿ ಇಲ್ಲ, ಭಾಷೆ ಸರಿ ಇಲ್ಲ. ಪ್ರಾಬ್ಲಮ್ ಯಾವುದು ಗೊತ್ತಾ? ಈ ಈ ಫ್ಲೆಶ್, ಈ ಶರೀರದ ಪ್ರಾಬ್ಲಮ್. ಶರೀರದಲ್ಲಿ ಇದರದೇ ಆದ ಒಂದು ಸ್ವಭಾವ ಇದೆ, ಶರೀರ ಸ್ವಭಾವ ಅಂತ ಹೇಳ್ತೀವಿ, ಕಾರ್ನಲ್ ನೇಚರ್ ಅಂತ ಹೇಳ್ತೀವಿ, ಅಥವಾ ಫ್ಲೆಶ್ ನೇಚರ್ ಅಂತ ಹೇಳ್ತೀವಿ. ಇದು ಪ್ರಾಬ್ಲಮ್ ಮಾಡ್ತಾ ಇರೋದು. ಹೊರಗಡೆ ಗಂಡ ಅಲ್ಲ ಪ್ರಾಬ್ಲಮ್ ಮಾಡ್ತಾ ಇರೋದು. ಅವನಿಗೂ ಪ್ರಾಬ್ಲಮ್ ಅದೇನೆ, ಅವಳಿಗೂ ಪ್ರಾಬ್ಲಮ್ ಅದೇನೆ, ಎಲ್ಲರದು ಪ್ರಾಬ್ಲಮ್, ಕಾಮನ್ ಪ್ರಾಬ್ಲಮ್, ಯೂನಿವರ್ಸಲ್ ಪ್ರಾಬ್ಲಮ್. ಬಟ್ ಇಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಡಿಫ್ರೆಂಟ್ ವೇ. ಬೇರೆ ಬೇರೆ ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಇಲ್ವಾ ಅಂತ ನೀವು ಕೇಳೋದಾದರೆ 100% ಪರಿಹಾರ ಇದೆ. 100% ಪರಿಹಾರ ಇದೆ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ, ಮನಸ್ಸಿದ್ದವನು ಇದನ್ನು ಸ್ವೀಕಾರ ಮಾಡಲಿ. ವಾಕ್ಯ ಹೇಳುತ್ತೆ 2:10 ಏನಂತ? ಈಗ ಓದಿದ್ರಲ್ಲ, ಕೊಲೋಸಿಯನ್ಸ್ 2:10. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಫಾರ್ ಇನ್ ಹಿಮ್ ದ ಫುಲ್ನೆಸ್ ಆಫ್ ಗಾಡ್ ಡ್ವೆಲ್ಸ್ ಬಾಡಿಲಿ, and you have come to fullness in him. You have come to fullness in him. ಅವರಲ್ಲಿ ಮಾತ್ರವೇ ಆ ಫುಲ್ನೆಸ್ ಅನ್ನೋದು ನಮಗೆ ಸಿಗುತ್ತೆ. ನಾನು ತೃಪ್ತನಾಗಿದ್ದೀನಪ್ಪ, ಐ ಆಮ್ ಹ್ಯಾಪಿ ನೌ, ಐ ಆಮ್ ಸ್ಯಾಟಿಸ್ಫೈಡ್ ನೌ, ನನಗಿನ್ನೇನು ಬೇಕಾಗಿಲ್ಲ ಅಂತ ಹೇಳಲಿಕ್ಕಾಗೋದು ಯಾವಾಗ ಗೊತ್ತಾ? ಒಬ್ಬ ಮನುಷ್ಯ ಯೇಸುವನ್ನು ಭೇಟಿಯಾದಾಗ, ಕ್ರಿಶ್ಚಿಯನ್ ಆದಾಗ ಅಲ್ಲ. ನಾವೆಲ್ಲ ಕ್ರಿಶ್ಚಿಯನ್ಸ್ ಹೆಚ್ಚು ಕಡಿಮೆ ಅಲ್ವಾ? ಕ್ರಿಶ್ಚಿಯನ್ಸ್ ಥರ ಅಷ್ಟೇ, ಕ್ರಿಶ್ಚಿಯನ್ಸ್ ಥರ. ಆದರೆ ಕ್ರಿಸ್ತನಲ್ಲಿ ಬಂದಾಗ ನಮ್ಮ ಜೀವನ ಹೇಗಾಗುತ್ತೆ ಗೊತ್ತಾ? ಈ ಜಿಲೇಬಿ ಮಾಡ್ತೀವಲ್ವ, ಜಿಲೇಬಿ ಫಸ್ಟ್ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾರೆ. ಎಣ್ಣೆಲಿ ಹಾಕಿ ಫ್ರೈ ಮಾಡುವ ಆ ಜಿಲೇಬಿಯನ್ನು ತೆಗೆದುಕೊಂಡು ತಿಂದರೆ ಅದು ಸಿಹಿ ಇರೋದಿಲ್ಲ. ಆದರೆ ಆ ಜಿಲೇಬಿಯನ್ನು ನೀವು ಸಕ್ಕರೆ ಪಾಕದಲ್ಲಿ ಅದ್ದಿ ಸ್ವಲ್ಪ ಸಮಯ ಇಟ್ಟು ಆಮೇಲೆ ಎತ್ತಿ ತಿಂದರೆ ಆ ಜಿಲೇಬಿದು ಯಾವ ಮೂಲೆ ತಿಂದರೂ, ಯಾವ ಪೀಸ್ ತಿಂದರೂ ಅದು ಸಿಹಿಯಾಗಿಯೇ ಇರುತ್ತೆ. ಆದರೆ ಅದು ಸಕ್ಕರೆ ಪಾಕದಲ್ಲಿ ಅದ್ದದೇನೆ ಹಾಗೇ ನೀವು ತಿಂದರೆ, ಒಂದಲ್ಲ 1000 ತಿಂದರೂ ಸಿಹಿ ಬರೋದಿಲ್ಲ. ಅದು ಅದ್ದಲ್ಪಟ್ಟಾಗ ಮಾತ್ರ ಅದರಲ್ಲಿ ಸಿಹಿ ಬರುತ್ತೆ. ಇದನ್ನು ಎಲ್ಲರೂ ಒಪ್ಕೊಳ್ತೀರಿ. ಹಾಗೆ ನಾನು ಮತ್ತು ನೀವು ಕ್ರಿಸ್ತನಲ್ಲಿ ಮುಳುಗಬೇಕು, ನೀರಲ್ಲಿ ಮುಳುಗೋದಲ್ಲ. ಕೆಲವರು ಹೇಳ್ತಾರಲ್ಲ, ನೀರಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೋಬೇಕು ಅಂತ. ಅದು ನೀವು ಹೇಗಾದರೂ ತಗೊಳ್ಳಿ, ಬೈಬಲ್ ಹೇಳೋ ಪ್ರಕಾರ ತಗೊಳ್ಳಿ. ಆದರೆ ನೀನು ಎಲ್ಲಿ ಮುಳುಗಿದ್ರು ಕೊನೆಯಲ್ಲಿ ಕ್ರಿಸ್ತನಲ್ಲಿ ಮುಳುಗದೇ ಇದ್ದರೆ, ಕ್ರಿಸ್ತನಲ್ಲಿ ಇಫ್ ಯು ಆರ್ ನಾಟ್ ಇಮ್ಮರ್ಸ್ಡ್ ಇನ್ ಕ್ರೈಸ್ಟ್, ಯು ಆರ್ ಅ ಟೇಸ್ಟ್ಲೆಸ್ ಪರ್ಸನ್ ಆ್ಯಂಡ್ ಯು ವಿಲ್ ಸೀಕಿಂಗ್ ದ ಟೇಸ್ಟ್ ಆಫ್ ದಿಸ್ ವರ್ಲ್ಡ್. ನಾವು ಕ್ರಿಸ್ತನಲ್ಲಿ ಮುಳುಗದೇ ಇದ್ದರೆ ನಮ್ಮ ಲೈಫ್ಗೆ ಏನೂ ಟೇಸ್ಟೇ ಇಲ್ಲ. ನಾವು ಟೇಸ್ಟ್ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೇಳಿದರೆ, ಸಂತ ಲೂಕನು ಬರೆದ ಶುಭ ಸಂದೇಶದ 15ನೇ ಅಧ್ಯಾಯ, ಲೂಕ್ ಚಾಪ್ಟರ್ 15, ಅಲ್ಲಿ 11ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ನಾವು ಓದ್ತೀವಿ. ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಚಿಕ್ಕವನು, ಒಬ್ಬ ದೊಡ್ಡವನು. ಚಿಕ್ಕವನು ಏನು ಮಾಡ್ತಾನೆ? ಅವನು ಟೇಸ್ಟ್ಗೋಸ್ಕರ ಬದುಕ್ತಾನೆ. ಲೈಫ್ ಈಸ್ ಟು ಎಂಜಾಯ್. ಜೀವನ ಇರೋದೇ ಸುಖ ಪಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಅಂತ ಯಾರೋ ಅವನ ಫ್ರೆಂಡ್ಸ್ ಹೇಳಿದರು. ಅವನು ಅದನ್ನು ನಂಬಿಟ್ಟ. ನಮ್ಮಲ್ಲೂ ಕೆಲವು ಟೈಮ್ ನಾವು ಹಾಗೆ ನಂಬ್ತೀವಿ. ಲೈಫ್ ಯಾಕಿರೋದು ಅಂತ ಹೇಳಿದವನಿಗೂ ಗೊತ್ತಿಲ್ಲ, ಕೇಳೋನಿಗೂ ಗೊತ್ತಿಲ್ಲ. ಲೈಫ್ ಯಾಕೆ ಇರೋದು ಕೇಳಿದರೆ ದೇವರಿಗೆ ಮಾತ್ರ ಗೊತ್ತು ಲೈಫ್ ಯಾಕೆ ಅಂತ. ಹಾಗಾದರೆ ಅದು ಹೆಂಗೆ ತಿಳ್ಕೊಳ್ಳೋದು? ದೇವರ ವಾಕ್ಯ ಓದಿ, ರೀಡ್ ದ ಬೈಬಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಈಸ್ ದಿಸ್ ಲೈಫ್. ಯಾಕೆ ಜೀವನ ಅಂತ ಗೊತ್ತಾಗಬೇಕಾದ್ರೆ ಬೈಬಲ್ನ ಓದಿ ನೋಡಿ. ಇಲ್ಲ ಅಂದರೆ ಬೈಬಲ್ ವಾಕ್ಯದ ಉಪದೇಶವನ್ನು ಕೇಳಿ, ಆಗ ಅರ್ಥ ಆಗುತ್ತೆ ಈ ಜೀವನ ಯಾಕೆ ಅಂತ. ಜೀವನಕ್ಕೆ ತುಂಬ ಬೆಲೆ ಇದೆ, ಆಯಿತಾ? ಲೈಫ್ ಈಸ್ ವೆರಿ ವೆರಿ ಪ್ರೆಷಿಯಸ್. ತುಂಬ ಬೆಲೆ ಇದೆ ಮನುಷ್ಯನ ಜೀವನಕ್ಕೆ, ನಿಮ್ಮ ಜೀವನಕ್ಕೆ ತುಂಬ ಬೆಲೆ ಇದೆ. ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆಲೆ ಇದೆ ನಮ್ಮ ಜೀವನಕ್ಕೆ.
ಅಷ್ಟು ಪ್ರೆಷಸ್, ಅಷ್ಟು ಅಮೂಲ್ಯವಾದದ್ದು ನನ್ನ ಮತ್ತು ನಿಮ್ಮ ಲೈಫ್ ಅಂತಕ್ಕಂಥದ್ದು. ಆದ್ದರಿಂದನೇ ದೇವರು ಈ ನಿಮ್ಮ ಲೈಫನ್ನು ಕಾಪಾಡಲಿಕ್ಕೋಸ್ಕರನೇ ಮನುಷ್ಯನಾಗಿ ಈ ಭೂಮಿಗೆ ಬಂದು ತನ್ನ ಲೈಫನ್ನು ಕಳ್ಕೊಂಡಿದ್ದು, ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದು. ಯೇಸು ಸ್ವಾಮಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದು ಯಾಕೆ ಕೇಳಿದರೆ, ನಮ್ಮ ಪ್ರಾಣ ಉಳಿಸ್ಲಿಕ್ಕೆ. ನಮ್ಮ ಲೈಫ್ಗೆ ಅಷ್ಟೊಂದು ಬೆಲೆ ಇದೆ. ನಾವು ಬೆಲೆ ಕೊಡ್ತಾ ಇದ್ದೀವೋ ಇಲ್ಲೋ ಗೊತ್ತಿಲ್ಲ. ನಾವೇನು ಮಾಡ್ತಿದ್ದೀವಿ ಅಂದರೆ ಇಷ್ಟ ಬಂದ ಹಾಗೆ ನಾವು ಬದುಕ್ತೀವಿ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಜೀವನ ಎಲ್ಲವನ್ನು ನಮಗೇನು ಇಷ್ಟನೋ ಅಥವಾ ಲೋಕ ಏನು ಹೇಳುತ್ತೋ, ಫ್ರೆಂಡ್ಸ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಬದುಕೊಂಡು ಹೋಗ್ತೀವಿ. ಬೈಬಲ್ ಪ್ರಕಾರ ನೋಡುವಾಗ ಅದು ಪೈಶಾಚಿಕ ಜೀವನ, ಡಿಮಾನಿಕ್ ಲೈಫ್, ಸೈತಾನನ ಜೀವನ. ದಟ್ ಇಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ಕ್ರಿಶ್ಚಿಯನ್ ಲೈಫ್ ಅಂದರೆ ಏನು ಕೇಳಿದರೆ, ಕ್ರಿಸ್ತ ಏನು ಹೇಳ್ತಾನೋ ಅದರಂತೆ ಬದುಕೋದೆ ಕ್ರಿಶ್ಚಿಯನ್ ಲೈಫ್. ಫ್ರೆಂಡ್ಸ್ ಹೇಳ್ದಂಗೆ ಬದುಕೋದಲ್ಲ ಕ್ರಿಶ್ಚಿಯನ್ ಲೈಫ್. ಅಥವಾ ನಾನೀಗ ಪ್ರೀಚ್ ಮಾಡ್ತಾ ಇದ್ದೀನಿ, ಒಬ್ಬ ಪ್ರೀಚರ್ ಹೇಳೋ ಹಾಗೆ ಬದುಕೋದಲ್ಲ ಕ್ರಿಶ್ಚಿಯನ್ ಲೈಫ್. ಇವತ್ತಿನ ಪ್ರೀಚರ್ ನೀವು ನೋಡ್ಬೋದು, ಯೂಟ್ಯೂಬಲ್ಲೆಲ್ಲ ಸುಮಾರು ಜನ ಇದ್ದಾರೆ ಅಲ್ವಾ, ಇಷ್ಟ ಬಂದಿದ್ದು ಬೋಧನೆ ಮಾಡ್ತಾರೆ. ನಾವು ಅದನ್ನು ಕೇಳ್ಕೊಂಡು ಅದ್ರ ಪ್ರಕಾರ ಬದುಕಲಿಕ್ಕೆ ಹೋಗ್ತೀವಿ. ಜೀವನ ಹಾಳಾಗಿ ಹೋಗ್ತಾ ಇದೆ ಬಿಟ್ಟರೆ ಉದ್ಧಾರ ಅಂತೂ ಆಗ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರ್ದೋ ಪ್ರೀಚರ್ ಮಾತು ಕಟ್ಕೊಂಡು ಬದುಕೋದಲ್ಲ, ಅಥವಾ ಇನ್ಯಾರನ್ನೂ ನೋಡ್ಕೊಂಡು ಬದುಕೋದು ಅಲ್ಲ. ಬೈಬಲ್ ಏನು ಹೇಳುತ್ತೋ, ದೇವ್ರ ವಾಕ್ಯ ಏನು ಹೇಳುತ್ತೋ, ಅಪಸ್ತೋಲರ ಬೋಧನೆಗಳು ಏನಿದೆಯೋ ಅದನ್ನು ಕೇಳಿಸ್ಕೊಂಡು ಅದನ್ನು ಬದುಕೋದೆ ನಿಜವಾದ ಕ್ರೈಸ್ತ ಜೀವನ. ಮಿಕ್ಕಿದ್ದೊಂದು ರೀತಿ ಪೈಶಾಚಿಕವಾದ ಜೀವನ, ಸೈತಾನನ ಜೀವನ. ಯಾಕೆ ನಾನು ಇದನ್ನು ಸೈತಾನನ ಜೀವನ ಅಂತ ಹೇಳಿದೆ ಅಂದರೆ, ಏದೇನ್ ತೋಟದಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರಿಗೋಸ್ಕರ ದೇವರು ಹೇಳಿದ್ದನ್ನು ಅಂತ ಕೇಳಿಕೊಂಡು ಬದುಕಲಿಕ್ಕೋಸ್ಕರ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ, ಆದಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಆದಮ ಮತ್ತು ಹವ್ವ ಸೈತಾನನ ಮಾತನ್ನು ಕೇಳಿ ಆ ಮರದ ಹಣ್ಣನ್ನು ಕಿತ್ಕೊಂಡು ತಿಂತಾರೆ. ದೇವರು ಹೇಳಿದ್ದು, ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣನ್ನು ನೀವು ತಿನ್ಬೋದು, ಆದರೆ ಇದೊಂದು ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ತಿಂದರೆ ನೀವು ಸಾಯ್ತೀರಾ. ದ ಮೂಮೆಂಟ್ ಯು ಈಟ್ ದಿಸ್ ಯು ವಿಲ್ ಡೈ. ಶುಡ್ ನಾಟ್ ಈಟ್ ಫ್ರಮ್ ದಿಸ್ ಟ್ರೀ, ದಿಸ್ ಪರ್ಟಿಕ್ಯುಲರ್ ಟ್ರೀ ಯು ಶುಡ್ ನಾಟ್ ಈಟ್. ದೇವರು ಆ ರೀತಿ ಹೇಳ್ತಾರೆ. ಆದರೆ ಏನು ಮಾಡ್ತಾರೆ, ಸೈತಾನನ ಮಾತು ಕೇಳ್ತಾರೆ. ಸೈತಾನ ಏನು ಹೇಳ್ತಾನೆ, ಈ ಮರದ ಹಣ್ಣು ತಿಂದರೆ ನೀನು ದೇವ್ರ ಥರ ಆಗ್ತೀಯಾ, ಚೆನ್ನಾಗಾಗ್ತೀಯಾ, ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ, ನಿನಗೆ ಶಾಂತಿ ಸಿಗುತ್ತೆ, ನಿನಗೆ ಸಮಾಧಾನ ಸಿಗುತ್ತೆ, ನಿನಗೆ ನೆಮ್ಮದಿ ಸಿಗುತ್ತೆ. ನೋಡುವಾಗ ಹೌದು ಅಂತಾನೆ ಅನ್ನಿಸ್ತು. ಸೈತಾನನ ಮಾತು ಕೇಳಿದರೆ ನಿಮಗೆ ಕೆಟ್ಟ ಥರ ಅನಿಸೋದಿಲ್ಲ, ಒಳ್ಳೆ ಥರನೇ ಅನಿಸುತ್ತೆ. ಆದರೆ ಆ ಒಳ್ಳೆ ಥರ ಅನಿಸೋದ್ರಲ್ಲಿ ನಿನ್ನ ನಾಶ ಇರುತ್ತೆ ಸಹೋದರ ಸಹೋದರಿ. ನಿನ್ನ ಸಮಾಧಾನ ಪಡ್ಕೊಳ್ಳೋದಲ್ಲ ಇರೋದು, ಸಮಾಧಾನ ಹಾಳಾಗುತ್ತೆ, ನಿನ್ನ ನೆಮ್ಮದಿ ಹಾಳಾಗುತ್ತೆ, ನಿನ್ನ ಸಂತೃಪ್ತಿ ಅನ್ನೋದು ಹಾಳಾಗೋಗುತ್ತೆ. ಇವತ್ತೆಷ್ಟೋ ಜನ ಅದೇ ರೀತಿ ವಂಚನೆಗೆ ಒಳಗಾಗಿ ಒದ್ದಾಡ್ತಾ ಇದ್ದಾರೆ. ಕಾರಣ ಏನು? ಕಾರಣ ವಾಕ್ಯ ಇಲ್ಲ, ವಾಕ್ಯದ ಬೆಳಕಿಲ್ಲ. ಕ್ರಿಶ್ಚಿಯನ್ಸೇ ಚರ್ಚಿಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಅಲ್ಲಿ ಇಲ್ಲಿ ಪುಣ್ಯಕ್ಷೇತ್ರಗಳು ಸುತ್ತೋಡಿತಾರೆ, ಹರಕೆ ಕಟ್ಕೊಳ್ತಾರೆ, ಹಬ್ಬ ಮಾಡ್ತಾರೆ, ಇನ್ನೂ ಏನೇನೋ ಮಾಡ್ಕೊಳ್ಳಿ, ಅದು ಅವ್ರವ್ರ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಕೇಳಲಿಕ್ಕೆ ನಮಗೆ ಹಕ್ಕಿಲ್ಲ. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲೆಲ್ಲ ಸಿಗೋದು. ಯೇಸು ಕ್ರಿಸ್ತನೆಂಬ ಆ ಒಂದು ಸಿಹಿಯಲ್ಲಿ ಮುಳುಗಿದಾಗ ಜಿಲೇಬಿ ಆಗಿರ್ತಕ್ಕಂಥ ನನಗೆ ಒಂದು ಸಿಹಿ ಬರುತ್ತೆ. ಕ್ರಿಸ್ತನಲ್ಲಿ ಮುಳುಗಬೇಕು. ಐ ಮಸ್ಟ್ ಬಿ ಇಮ್ಮರ್ಸ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಮುಳುಗಬೇಕು. ಆಗ ಏನಾಗುತ್ತೆ, ಎಲ್ಲ ಏರಿಯಾನೂ ಸಿಹಿ ಆಗುತ್ತೆ. ಯು ವಿಲ್ ಬಿ ಟೇಸ್ಟಿ. ಯು ಕ್ಯಾನ್ ಫೀಲ್ ಇನ್ ಯುವರ್ ಸೆಲ್ಫ್ ದ ಟೇಸ್ಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಒಂದು ರುಚಿ ನಿನ್ನ ಒಳಗಡೆನೇ ನಿನಗೆ ಅನುಭವಿಸ್ಲಿಕ್ಕಾಗುತ್ತೆ. ಬೈಬಲ್ ಹೇಳುತ್ತಲ್ವ, ಕೀರ್ತನೆ 34:8, Psalm 34:8, ಅಲ್ಲಿ ದಾವೀದ ರಸ ಅಥವಾ ಕೀರ್ತನಕಾರ ಒಂದು ಮಾತು ಹೇಳ್ತಾನೆ. Psalm 34:8, ಓ ಟೇಸ್ಟ್ ಆ್ಯಂಡ್ ಸಿ ದ್ಯಾಟ್ ದ ಲಾರ್ಡ್ ಈಸ್ ಗುಡ್. ಸವಿದು ನೋಡು ದೇವರ ಮಾಧುರ್ಯ ಅಥವಾ ಸಿಹಿ. ಸವಿದು ನೋಡು ದೇವರನ್ನ, ಆತನು ಎಷ್ಟು ಒಳ್ಳೆಯವನು. ನಾವು ಏನೇನೋ ಸವಿದಿದ್ದೀವಿ ಅಲ್ವಾ? ಪ್ರಪಂಚದಲ್ಲಿ ಮನುಷ್ಯರನ್ನ ಸವಿದಿದ್ದೀವಿ. ಒಂದು ಶರೀರ ಇನ್ನೊಂದು ಶರೀರವನ್ನು ಸವಿದಿದೆ, ಅನೇಕ ರೀತಿಯಲ್ಲಿ ಸವಿದಿದೆ. ತೃಪ್ತಿ ಆಗಿದೆಯಾ? ತೃಪ್ತಿ ಆಗಿಲ್ಲ ಅಲ್ವಾ? ತೃಪ್ತಿ ಆಗೋದಿಲ್ಲ. ಇನ್ನು ತಿನ್ನೋದನ್ನು ಸುಮಾರು ಸವಿದಿದ್ದೀವಿ, ಕುಡಿಯೋದನ್ನು ಸುಮಾರು ಸವಿದಿದ್ದೀವಿ, ಸಾಲದ್ದಕ್ಕೆ ಟಿ ವಿಯಲ್ಲಿ ಸುಮಾರು ಸವಿದಿದ್ದೀವಿ,
ಇನ್ನು ಕೆಲಸ ಮಾಡಿ ಸುಮಾರು ಸವಿದಿದ್ದೀವಿ, ಫ್ರೆಂಡ್ಸ್ ಜೊತೆಗೆ ಸವಿದಿದ್ದೀವಿ, ಎಲ್ಲ ಸವಿದಿದ್ದೀವಿ. ಇಲ್ಲಿರುವ ನಾವೆಲ್ಲ ಸವಿದವರೇ ಒಂದಲ್ಲ ಒಂದು ರೀತಿಯಲ್ಲಿ. ಈ ಪ್ರಪಂಚದಲ್ಲಿ ಅಥವಾ ಈ ಕೊಚ್ಚೆಗುಂಡಿಲಿರ್ತಕ್ಕಂತಹ ಎಲ್ಲವನ್ನು ನಾವು ಸವಿದವರೇ. ನಾನು ಜಾಸ್ತಿ ಸವಿದಿದ್ದೀನಿ, ನೀವು ಸ್ವಲ್ಪ ಕಡಿಮೆ ಸವಿದಿರ್ಬೋದು. ಸೊ ನೀವು ಒಂದು ದಿವಸ ಜಾಸ್ತಿ ಸೌದಾಗ ದೇವ್ರು ತಂದು ನಿಲ್ಲಿಸ್ತಾರೆ ಮುಂದೆ. ಸಾಕು ನೀನು ಸೌದಿದ್ದು, ಈಗ ಬೇರೆ ಸವಿ ಅಂತ ಹೇಳ್ತಾರೆ, ದುಂದುಗಾರ ಮಗನಿಗೆ ಮಾಡಿದಾಗೆ. ಸೊ ನಾನು ಸ್ವಲ್ಪ ದೊಡ್ಡ ದುಂದುಗಾರ ಮಗ, ಅದಕ್ಕೆ ನನ್ನ ಇಲ್ಲಿ ನಿಲ್ಲಿಸಿದ್ದಾರೆ ದೇವರು. ಈ ಒಳ್ಳೆಯವನಾಗಿ ನೀವು ತಿಳ್ಕೊಬೋದು, ತುಂಬ ಒಳ್ಳೆಯವನಾಗಿರೋದ್ರಿಂದ ಇಲ್ಲಿ ನಿಲ್ಲಿಸಿರ್ಬೋದು, ಮೈಕೆಲ್ಲ ಕೊಟ್ಟು ವಾಕ್ಯ ಹೇಳಲಿಕ್ಕೆ ಅಂತ. ಅದು ತಪ್ಪು ತಿಳುವಳಿಕೆ. ಒಳ್ಳೆಯವನಾಗಿರೋದ್ರಿಂದ ಅಲ್ಲ, ಒಬ್ಬ ದೊಡ್ಡ ದುಂದುಗಾರ ಮಗನಾಗಿ ಬದುಕಿದ್ರಿಂದ ಇಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ನೀವು ಸ್ವಲ್ಪ ಪರವಾಗಿಲ್ಲ ಅಂತೇಳಿ ನಿಮ್ಮನ್ನು ಕೂರಿಸಿದ್ದಾರೆ ದೇವರು. ಪರವಾಗಿಲ್ಲ, ಮುಂದೆ ನಿಮ್ಮನ್ನು ನಿಲ್ಲಿಸ್ಬೋದು ದೇವರು. ದೇವರಿಗೆ ಸ್ತೋತ್ರ. ಆದಷ್ಟು ಬೇಗ ದೇವರು ನಿಮ್ಮನ್ನು ಕೂಡ ಶುಭ ಸಂದೇಶ ಸಾರುವವರನ್ನಾಗಿ ನಿಲ್ಲಿಸಲಿ. ಹಾಗೆ ನಿಮ್ಮ ಬಾಯಿಂದ ಹೊರಟು ಬರುವ ಶುಭ ಸಂದೇಶದಿಂದ ಕೇಳುವವರ ಹೃದಯದಲ್ಲಿ ಯೇಸುವಿನ ಸಿಹಿ ಬರಲಿ. ಹಾಗೆ ಅವರು ಕೂಡ ಪ್ರಭು ಯೇಸು ಕ್ರಿಸ್ತನನ್ನು ಸವಿಯುವಂತೆ ಆಗಲಿ. ಹೀಗೆ ಒಂದು ಆತ್ಮ ರಕ್ಷಣೆ ಆಗಲಿ. ನಿಮ್ಮ ಮುಖಾಂತರ ಒಂದೊಂದು ಆತ್ಮ ಏನಾಗಬೇಕು? ರಕ್ಷಣೆ ಆಗಬೇಕು. ನಾವು ಕ್ರೈಸ್ತರಾಗಿ ಸುಮ್ಮನೆ ಚರ್ಚಿಗೆ ಹೋಗಿ ಮನೆಗೆ ಬಂದು ಏನು ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ರಕ್ಷಣೆ ಸಿಗಬೇಕು. ಯೇಸು ಸ್ವಾಮಿ ನಮ್ಮನ್ನು ಯಾರು ಅಂತ ಅಪಾಯಿಂಟ್ ಮಾಡಿದ್ದಾರೆ? ನೀವು ಈ ಧರೆಗೆ ಬೆಳಕು. ಏನಾಗಿದ್ದೀರಾ? ನೀವು ಬೆಳಕಾಗಿದ್ದೀರಾ. ಮತ್ತಾಯನ ಶುಭ ಸಂದೇಶ 5:14 ಹೇಳ್ತಾರೆ, ಯು ಆರ್ ದ ಲೈಟ್. ಯು ಆರ್ ದ ಲೈಟ್. ನೀವೇನಾಗಿದ್ದೀರಿ? ನೀವು ಬೆಳಕಾಗಿದ್ದೀರಿ. ಈಗ ನನ್ನನ್ನು ನಾನು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಎಷ್ಟು ವರ್ಷದಿಂದ ಚರ್ಚಿಗೆ ಹೋಗ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಹಲ್ಲೆಲೂಯಾ ಹೇಳ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಈ ಬೈಬಲ್ ಹೊತ್ಕೊಂಡು ತಿರುಗ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ನಾನು ಪ್ರೇಯರ್ ಗ್ರೂಪಲ್ಲಿದ್ದೀನಿ, ಎಷ್ಟು ವರ್ಷದಿಂದ ನೊವೇನಾ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಈಸ್ಟರ್ ಮಾಡ್ತಾ ಇದ್ದೀನಿ, ಕ್ರಿಸ್ಮಸ್ ಮಾಡ್ತಾ ಇದ್ದೀನಿ, ಹಬ್ಬ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಇನ್ನೂ ಏನೇನೋ ABCD XYZ ಮಾಡ್ತಾನೇ ಇದ್ದೀನಿ. ಬೆಳಕಾಗಿದ್ದೀನ? ನನ್ನ ಜೀವನದಿಂದ ಯಾರ್ದಾದ್ರೂ ಒಬ್ಬನ ಜೀವನವನ್ನು ಬೆಳಗಿಸ್ಲಿಕ್ಕಾಗಿದೆಯಾ? ಬೆಳಗಿಸೋದು ಅಂದರೆ ರಕ್ಷಣೆಗೆ ತರಲಿಕ್ಕಾಗಿದೆಯಾ? ಯೇಸುವಿನ ಕಡೆಗೆ ತರಲಿಕ್ಕಾಗಿದೆಯಾ? ಕ್ರಿಸ್ತನ ಕಡೆಗೆ ತರಲಿಕ್ಕಾಗಿದೆಯಾ ನನಗೆ? ಇದಾಗದೇ ಇದ್ದರೆ ನಾನಿನ್ನೂ ಕೂಡ ಬೆಳಕಾಗಿಲ್ಲ. ಆದರೆ ದೇವರು ನನ್ನನ್ನು ಬೆಳಕು ಅಂತ ಕರೆದಿದ್ದಾರೆ. ದೇವರು ಏನಂತ ನನ್ನನ್ನು ಕರೆದಿದ್ದಾರೋ ಅದು ನನ್ನದಾಗಿಸ್ಕೋಬೇಕೀಗ. ಇಲ್ಲದೆ ಇದ್ದರೆ ಯು ಆರ್ ಮಿಸ್ಸಿಂಗ್ ದ ಗ್ರೇಟ್ ಪರ್ಪಸ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್. ನೀನು ಈ ಭೂಮಿ ಮೇಲೆ ಇರೋದು ಉದ್ದೇಶನೇ ನೀನು ಕಂಡ್ಕೊಂಡಂಗೆ ಆಗಲ್ಲ, ಕಳ್ಕೊಂಡಂಗೆ ಆಗುತ್ತೆ. ನಾನು ಬೆಳಕಾಗದೆ ಹೋದರೆ ದೊಡ್ಡ ನಷ್ಟ. ಅದು ನನಗೆ ದೊಡ್ಡ ನಷ್ಟ, ದೇವರಿಗಲ್ಲ, ನನಗೆ ನಷ್ಟ. ನಾನು ಬೆಳಕಾಗದೆ ಹೋದರೆ ನನಗದು ನಷ್ಟ, ಪ್ರಯೋಜನ ಇಲ್ಲ ಜೀವನ. ಈಗ ನೋಡಿ, ಇಲ್ಲೊಂದು ಲೈಟ್ ಇದೆ, ಬಲ್ಬ್ ಇದೆ. ಈ ಬಲ್ಬ್ ಉರಿಯದೆ ಹೋದರೆ ಇದು ಎಷ್ಟು ಕಾಸ್ಟ್ಲಿ ಆದರೂ ಕೂಡ ಇದು ಎಷ್ಟು ವರ್ಷದಿಂದ ಇಲ್ಲಿತ್ತು ಅಂತ ಯಾರೂ ಲೆಕ್ಕ ತಗೊಳ್ಳೋದಿಲ್ಲ. ಇವನು ಎಷ್ಟು ವರ್ಷದಿಂದ ಚರ್ಚಲ್ಲಿದ್ದಾನೆ, ಚರ್ಚಿಗೆ ಬರ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಲ್ಲ, ಎಷ್ಟೋ ವರ್ಷಗಳಿಂದ ಈ ಬಲ್ಬ್ ಇಲ್ಲಿದೆ. ಆದರೆ ಇದರ ಲೈಟ್ ಬಂದಿಲ್ಲ ಅಂದರೆ ಡೈಲಿ ಮಾಸ್ಗೆ ಹೋಗಿ ಏನು ಪ್ರಯೋಜನ ಆಯಿತು? ಡೈಲಿ ಬೈಬಲ್ ಓದಿ ಏನು ಪ್ರಯೋಜನ ಆಯಿತು? ಡೈಲಿ ABCD XYZ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು, ಆಚಾರ ವಿಚಾರಗಳನ್ನು ಮಾಡಿ ನಿನ್ನ ಜೀವನ ಬೆಳಕಾಗದೆ ಹೋದರೆ ಏನು ಪ್ರಯೋಜನ ಬಂತು? ಏನು ಪ್ರಯೋಜನ ಆಗಿಲ್ಲ. ಕಾರಣ ಏನು? ಕಾರಣ ಏನು ಅಂದರೆ ನಾವು ಸೈತಾನನ ಮಾತನ್ನು ಕೇಳಿ ಮೋಸ ಹೋಗ್ತಾ ಇದ್ದೀವಿ. ನಿಂಗೆ ಅದರಲ್ಲಿ ಸುಖ ಸಿಗುತ್ತೆ, ಇದರಲ್ಲಿ ಸುಖ ಸಿಗುತ್ತೆ, ಇದರಲ್ಲಿ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ, ಅಲ್ಲಿ ನೀನು ಮೇಲೆ ಬರ್ತೀಯ. ಇವತ್ತು ಇನ್ನೊಂದು ಥರ ಕ್ರೈಸ್ತರನ್ನು ಸೈತಾನ ವಂಚಿಸ್ತಾ ಇದ್ದಾನೆ. ಯಾವ ರೀತಿ ಗೊತ್ತಾ? ಅಲ್ಲಿ ಧ್ಯಾನಕ್ಕೆ ಹೋದರೆ ಚೆನ್ನಾಗಾಗುತ್ತೆ, ಇಲ್ಲಿ ಧ್ಯಾನಕ್ಕೆ ಹೋದರೆ ಚೆನ್ನಾಗಾಗುತ್ತೆ, ಆ ಬ್ರದರ್ನ ಮನೆಗೆ ಕರ್ಸ್ಕೊಂಡು ಪ್ರೇಯರ್ ಮಾಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತಂದ್ರೆ ಅರ್ಥ ಏನು? ಸುಖ ಸಿಗುತ್ತಂತೆ ಶರೀರಕ್ಕೆ, ಕಷ್ಟ ಹೋಗುತ್ತೆ, ಸುಖ ಬರುತ್ತೆ ಅಂತ. ಬೆಳಕಾಗೋ ಯೋಚನೆ ಇಲ್ಲ, ಇನ್ನೂ ಕೂಡ ಬಂದಿಲ್ಲ. ಅದು ಕೂಡ ಸೈತಾನನ ವಂಚನೆನೇ ಇವತ್ತು, ಪ್ರೀತಿಯ ಸಹೋದರ ಸಹೋದರಿಯರೇ. ಸೈತಾನ ನಾವು ಯೋಚನೆ ಮಾಡುವಾಗೆ ಸಭೆಯ ಹೊರಗಡೆ ಅಲ್ಲ ಕೆಲಸ ಮಾಡ್ತಾ ಇರೋದು, ಸಭೆಯ ಒಳಗಡೆ. Satan is not working outside of the church. He has no business outside of the church because all are in his kingdom, his party only. Satan is working inside the church because he wants to bring many from kingdom of light to kingdom of darkness. ಬೆಳಕಿನ ಸಾಮ್ರಾಜ್ಯದಿಂದ ಕತ್ತಲೆ ಸಾಮ್ರಾಜ್ಯಕ್ಕೆ ಅನೇಕರನ್ನ ಕರ್ಕೊಂಡು ಹೋಗೋದೇ ಅವನ ದೊಡ್ಡ ಮಿಷನ್. ಹೇಗೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ? ನಿಮಗೆ ಶರೀರಕ್ಕೆ ಇಷ್ಟವಾಗಿದ್ದನ್ನು ತೋರಿಸ್ತಾನೆ, ಕೊಡ್ತಾನೆ. ಆ ಹಣ್ಣು ನೋಡಿದ ತಕ್ಷಣ ಖುಷಿ ಆಯ್ತು ಅವಳಿಗೆ,
ಅವಳಿಗೆ. ಅವಳ ಬಾಯಿಗೂ ಟೇಸ್ಟ್ ಬಂದುಬಿಡ್ತು, ಮೈಂಡ್ಗೂ ಏನೋ ಒಂದು ವೈಬ್ ಸಿಕ್ಬಿಡ್ತು ಅವಳಿಗೆ. ಜ್ಞಾನಾರ್ಜನೆಗೆ ಎಷ್ಟು ಚೆನ್ನಾಗಿದೆ, ಇದು ತಿಂದರೆ ಒಳ್ಳೆ ಜ್ಞಾನ ಸಿಗುತ್ತೆ ನಮಗೆ, ಇದು ತಿಂದರೆ ನಮಗೆ ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿ ಆಗಿದೆ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ತಿನ್ನಲಿಕ್ಕೆ ಗ್ಯಾರಂಟಿ ಚೆನ್ನಾಗಿದೆ. ತಿನ್ಲಿಕ್ಕೆ ಚೆನ್ನಾಗಿದೆ ಅಂದಮೇಲೆ ತಿಂದಮೇಲೆ ಒಳ್ಳೆ ನಾಲೆಡ್ಜ್ ಬಂದೇ ಬರುತ್ತೆ. ಆಗ ನಾವು ಯಾರ ಥರ ಆಗ್ತೀವಿ? ದೇವ್ರ ಥರ ಆಗ್ತೀವಿ. ನಮ್ಮ ಲೈಫ್ ಏನಾಗುತ್ತೆ? ಸೆಟ್ಲಾಗುತ್ತೆ. ಎಚ್ಚರಿಕೆ, ನಿನ್ನ ಲೈಫ್ ಸೆಟ್ಲಾಗಲ್ಲ, ಹಾಳಾಗುತ್ತೆ. ನಿನ್ನ ಲೈಫ್ ಸೆಟ್ಲಾಗಬೇಕಾ? ಎಲ್ಲಿ ಸೆಟ್ಲಾಗಬೇಕು ಫಸ್ಟು ಕೇಳಿದರೆ, ಮೊದಲು ಯೇಸುವಿನಲ್ಲಿ ನಿನ್ನ ಲೈಫ್ ಸೆಟ್ಲಾಗಲಿ. ಅವರಲ್ಲಿ ಮಾತ್ರವೇ ನೀನು ಸಂಪೂರ್ಣತೆಯನ್ನು ಹೊಂದಿಕೊಳ್ಳಲು ಸಾಧ್ಯ. ಸಹೋದರ, ಸಹೋದರಿ, ವಿಶ್ವಾಸ ಇಡು, ನನ್ನನ್ನಲ್ಲ, ದೇವರ ವಾಕ್ಯವನ್ನು ನಂಬು. ಬಿಲೀವ್, ಟ್ರಸ್ಟ್ ಮೀ ಅಲ್ಲ, ಟ್ರಸ್ಟ್ ದ ವರ್ಡ್ ಆಫ್ ಗಾಡ್. ಟ್ರಸ್ಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಟ್ರಸ್ಟ್ ಮಾಡಿ, ಮನುಷ್ಯರನ್ನ ಟ್ರಸ್ಟ್ ಮಾಡಬೇಡಿ. ಯು ವಿಲ್ ಬಿ ಡಿಸಪಾಯಿಂಟೆಡ್, ಯು ವಿಲ್ ಬಿ ಡಿಸ್ಟ್ರಾಯ್ಡ್ ಇಫ್ ಯು ಟ್ರಸ್ಟ್ ಪೀಪಲ್. ಟ್ರಸ್ಟ್ ಗಾಡ್ ಅಲೋನ್, ಟ್ರಸ್ಟ್ ಗಾಡ್ಸ್ ವರ್ಡ್ ಅಲೋನ್. ದೇವರನ್ನ ಮಾತ್ರ ನಂಬಿ ಉದ್ಧಾರ ಆಗ್ತೀರಾ. ದೇವರ ವಾಕ್ಯವನ್ನು ಮಾತ್ರ ನಂಬಿ. ಯಾವ ಮನುಷ್ಯರನ್ನು ನಂಬೇಡಿ, ಮನುಷ್ಯರನ್ನೆಲ್ಲ ಪ್ರೀತಿ ಮಾಡಿ ಅಷ್ಟೇ, ನಂಬಲಿಕ್ಕೆ ಹೋಗಬೇಡಿ. ನಂಬಿಕೆ ಇಟ್ಟರೆ ನಾವು ಹಾಳಾಗೋಗ್ತೀವಿ. ಪ್ರೀತಿ ಅಂತ ಹೇಳುವಾಗ ಕ್ರಿಸ್ತ ಯೇಸುವಿನ ಮನೋಭಾವನೆಯಲ್ಲಿ ನಾವು ನೋಡೋದೇ ಪ್ರೀತಿ. ಎಲ್ಲರನ್ನೂ ನಾವು ಪ್ರೀತಿಸಬೇಕು. ನಾನು ಲೌಕಿಕವಾದ ಒಂದು ಪ್ರೀತಿ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಒಂದು ಹುಡುಗ ಒಂದು ಹುಡುಗಿನ ನೋಡಿದಾಗ ಇಷ್ಟ ಆಯಿತು, ಲವ್ ಅಂತ ಹೇಳ್ತೀವಲ್ಲ, ಆ ಪ್ರೀತಿ ಅಲ್ಲ ಅದು. ಅಲ್ಲಿ ಪ್ರೀತಿ ಇಲ್ಲ ಬಿಡಿ, ಅದೆಲ್ಲ ನಾವು ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾ ಇರೋದು ಪ್ರತಿಯೊಬ್ಬರನ್ನು ಪ್ರೀತಿಸ್ಬೇಕು ನಾವು. ಹೇಗೆ? ಕ್ರಿಸ್ತನ ಮನೋಭಾವನೆಯಿಂದ ನೋಡಬೇಕು ಅಷ್ಟೇ. ಪ್ರತಿಯೊಬ್ಬರನ್ನು ನಾವು ಯಾವ ಮನೋಭಾವನೆಯಿಂದ ನೋಡಬೇಕು? ಕ್ರಿಸ್ತ ಯೇಸುವಿನ ಮನೋಭಾವನೆಯಿಂದ ನೋಡಬೇಕು. ಇದು ಸಾಧ್ಯ ಆಗಬೇಕಾದ್ರೆ ಕ್ರಿಸ್ತನಲ್ಲಿ ನಾವು ಮುಳುಗಿದ್ರೆ ಮಾತ್ರ ಅಲ್ವಾ. ಜಿಲೇಬಿ ಮೊದಲು ಆ ಒಂದು ಸಕ್ಕರೆ ಪಾಕದಲ್ಲಿ ಮುಳುಗಿದ್ರೆ ಮಾತ್ರನೇ ಅಲ್ವಾ ಆ ಜಿಲೇಬಿ ಕೂಡ ಸಕ್ಕರೆ ಆಗೋದು, ಸಿಹಿ ಆಗೋದು. ಕ್ರಿಸ್ತನ ಮನೋಭಾವನೆ ನನ್ನಲ್ಲಿ ಬರಬೇಕಾದ್ರೆ ನಾನು 24 ಗಂಟೆ ಬೈಬಲ್ ಹಿಡ್ಕೊಂಡು ಕೂತ್ಕೊಂಡ ತಕ್ಷಣ ಕ್ರಿಸ್ತನ ಮನೋಭಾವನೆ ಬರಲ್ಲ. ಅಥವಾ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಸುತ್ತ ಇದ್ದೀನಿ ಅಂತ ಹೇಳಿಬಿಟ್ಟು ಕ್ರಿಸ್ತನ ಮನೋಭಾವನೆ ನನಗೆ ಬರೋದಿಲ್ಲ. ಅಥವಾ ಡೈಲಿ ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕ್ರಿಸ್ತನ ಮನೋಭಾವನೆ ಬರೋದಿಲ್ಲ. ಕ್ರಿಸ್ತನ ಮನೋಭಾವನೆ ಬರಬೇಕಾದ್ರೆ ಮೊದಲು ಆ ಮನೋಭಾವನೆಗೆ ನನ್ನನ್ನು ತರುವಂತಹ ಶುಭ ಸಂದೇಶವನ್ನು ಆಲಿಸಬೇಕು. ಫಸ್ಟ್ ಥಿಂಗ್ ಕ್ರಿಸ್ತನ ಮನೋಭಾವನೆಗೆ ನನ್ನನ್ನು ಎಳೆದು ತರುವಂತಹ ಕ್ರಿಸ್ತ ಯೇಸುವಿನ ಶುಭ ವಾರ್ತೆಯನ್ನು ಐ ಮಸ್ಟ್ ಹಿಯರ್ ದ ಮೆಸೇಜ್ ಆಫ್ ಕ್ರೈಸ್ಟ್ ವಿಚ್ ವಿಲ್ ಬ್ರಿಂಗ್ ಮೀ ಟು ಕ್ರೈಸ್ಟ್. ಕ್ರಿಸ್ತನ ಕಡೆಗೆ ನನ್ನನ್ನು ಸೆಳೆದು ತರುವಂತಹ ಸುವಾರ್ತೆಯನ್ನು ಆಲಿಸಬೇಕು. ಫಸ್ಟ್ ನಮ್ಮಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇಲ್ಲ ಇವತ್ತು. ಯಾಕೆಂದರೆ ನೀವೆಲ್ಲ ಬ್ಯುಸಿ ಅಲ್ಲ, ನೀವೆಲ್ಲರೂ ನಿಮ್ಮದೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ. ನಿಮ್ಮ ಥರನೇ ಎಲ್ಲರೂ ಬ್ಯುಸಿ. ಸುವಾರ್ತೆ ಸಾರೋರು ಯಾರೂ ಇಲ್ಲ. ಅದರಿಂದ ನಮ್ಮ ಪರಿಸ್ಥಿತಿ, ನಮ್ಮ ದುರವಸ್ಥೆ ಹೀಗಾಗೋಗಿದೆ. ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ತುಂಬ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಯಾರೋ ಒಬ್ಬ ಹೇಳ್ತಾನೆ, ಅಲ್ಲಿ ಧ್ಯಾನಕ್ಕೆ ಹೋಗು, 5 ದಿನ ಧ್ಯಾನ ಮಾಡು, ಎಲ್ಲ ಒಳ್ಳೆಯದಾಗುತ್ತೆ. ಪಾಪ ಇವನು ಎಲ್ಲ ಹೊತ್ಕೊಂಡು ಹೋಗ್ತಾನೆ ಧ್ಯಾನ ಮಾಡಲಿಕ್ಕೆ, ಏನೋ ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ. ಆದರೆ ನಮಗೆ ಕ್ರಿಸ್ತನ ಅನುಭವ ಆಗ್ತಾ ಇದೆಯಾ? ಕ್ರಿಸ್ತನ ಅನುಭವ ನಿಮಗೆ ಯಾವುದಾದ್ರೂ ಧ್ಯಾನದಲ್ಲಿ ಆದರೆ ಅಲ್ಲಿ ಹೋಗಬೇಡಿ ನಾನು ಹೇಳೋದಿಲ್ಲ, ಹೋಗಬೇಕು. ಕ್ರಿಸ್ತನ ಅನುಭವ ಪಡ್ಕೋಬೇಕು. ಮೊದಲು ಯಾವುದೇ ಧ್ಯಾನ ಕೇಂದ್ರಕ್ಕೆ ಹೋಗಿ ಪರವಾಗಿಲ್ಲ, ಅಲ್ಲಿ ಕ್ರಿಸ್ತ ಯೇಸುವಿನ ಶುಭ ಸಂದೇಶ ಸಾರಲ್ಪಡ್ತಾ ಇದೆಯಾ ಅಂತ ಪರೀಕ್ಷಿಸಿ ನೋಡಿ. ಸುಮ್ಮನೆ ಬೈಬಲ್ ವಾಕ್ಯ ಅಲ್ಲ, ಯೇಸುವಿನ ಕುರಿತಾದ ಬೋಧನೆ ಇದೆಯಾ? ರಕ್ಷಣೆಯ ಕುರಿತಾದ ಬೋಧನೆ ಇದೆಯಾ? ಆತ್ಮರಕ್ಷಣೆಯ ಕುರಿತಾದ ಬೋಧನೆಗಳಿದೆಯಾ? ಮಾನಸಾಂತರಕ್ಕೆ ಸಂಬಂಧಪಟ್ಟ ಬೋಧನೆಗಳಿದೆಯಾ? ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಬೋಧನೆ ಇದೆಯಾ? ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಬೋಧನೆಗಳಿದೆಯಾ ಎಂದು ನಾವು ಮೊದಲು ಪರೀಕ್ಷಿಸಿ ನೋಡಬೇಕು. ಆಮೇಲೆ ಕೂತ್ಕೋಬೇಕು. ಸೌಖ್ಯಕ್ಕೆ ಸಂಬಂಧಪಟ್ಟ ಬೋಧನೆ ಇರುವಲ್ಲಿ ಹೋಗಲೇಬೇಡಿ, ಆಯಿತಾ? ಆಶೀರ್ವಾದ, ಬಿಡುಗಡೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರಲ್ಲ, ದಯವಿಟ್ಟು ಹೋಗಬೇಡಿ. ನಿತ್ಯ ಜೀವ ಅಂತ ಬೋರ್ಡ್ ಇದ್ದರೆ ಹೋಗಿ. ಅಂತ ಬೋರ್ಡ್ಸ್ ಹಾಕಿದರೆ ಯಾರೂ ಬರೋದೂ ಇಲ್ಲ. ಯಾಕಂದ್ರೆ ನಮ್ಗೆ ಸಂಬಂಧ ಇಲ್ಲದಿರೋದು. ಈ ಶರೀರಕ್ಕೆ ಏನು ಕೊಡುತ್ತದೆ? ಸುಖ. ಅದಕ್ಕೆ ಶರೀರಕ್ಕೆ ಸುಖ ಕೊಡುವ ಏನಾದರೂ ಹಾಕಿದರೆ ಮಾತ್ರನೇ ಮನುಷ್ಯ ಅಲ್ಲಿ ಹೋಗೋದು. ನಿಮ್ಮ ಸಾಲ ತೀರುತ್ತದೆ, ಸಂತಾನ ಭಾಗ್ಯ ಲಭಿಸಬೇಕಾ, ನಿಮ್ಮ ಮನೆ ಕಟ್ಟು ಪೂರ್ತಿ ಆಗಬೇಕಾ, ಇವರೆಲ್ಲ ಹಾಕ್ಕೊಳ್ತಾರಲ್ಲ ಜ್ಯೋತಿಷಾಲಯದಲ್ಲಿ ಕೆಲವರೆಲ್ಲ. ಅದೇ ರೀತಿ ಇವತ್ತಿನ ಕೆಲವು ಧ್ಯಾನ ಕೇಂದ್ರಗಳಲ್ಲಿ ಇರುವ ಬೋರ್ಡ್ಗಳು ಆ ಥರನೇ. ಅಥವಾ ಅದರ ಅಡ್ವರ್ಟೈಸ್ಮೆಂಟ್, ರಿಟ್ರೀಟ್ ಅಂತ ಬರುವಾಗ ಅಡ್ವರ್ಟೈಸ್ಮೆಂಟ್ ಇದೆ, ಸೌಖ್ಯಕ್ಕಾಗಿ, ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ಮತ್ತು ಆಶೀರ್ವಾದ ಅಂದರೆ ಶ್ರೀಮಂತಿಕೆಗಾಗಿ
ಅಥವಾ ಸಾಲ ತೀರ್ಲಿಕ್ಕಾಗಿ ಯಾರದೆಲ್ಲ ಮನೆ ಅರ್ಧ ಕಟ್ಟಿ ಆಗಿದೆ ಪೂರ್ತಿ ಕಟ್ಟಿಸ್ಕೊಳ್ಳಿಕ್ಕೋಸ್ಕರ ಬನ್ನಿ. ನಾವೇನು ಮಾಡ್ತೀವಿ? ನಮಗೆ ಬೇಕಾಗಿರೋದು ಅದೇ ಅಲ್ವಾ? ನಾವು ಬ್ಯಾಗೆಲ್ಲ ತಗೊಂಡು 5 ದಿನ ಅಲ್ಲ 10 ದಿನ ಆದರೂ ಕೂತ್ಕೊಳ್ತೀವಿ ಮುಟ್ಟಾಳ್ರ ಥರ. ಆ ಪುಣ್ಯಾತ್ಮ ಬಂದು ಅಲ್ಲಿ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದೇ ಸತ್ಯ ಅಂದ್ಕೊಂಡು ಬರ್ತೀವಿ. ಇಲ್ಲಿ ಕಡೆ ನೆರವೇರುತ್ತೆ, ನೆರವೇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ನೆರವೇರಿಸುವ ಒಂದು ಆತ್ಮ ಅಲ್ಲಿ ಕೆಲಸ ಮಾಡುತ್ತಲ್ವ. ಇವರಲ್ಲಿ ಪಿಶಾಚಿ ಏಜೆಂಟ್ಗಳು, ನಮಗೆ ಗೊತ್ತಾಗೋದಿಲ್ಲ. ಆಯ್ತಲ್ಲ, ಮತ್ತೆ ಹೇಗಾಯಿತು? ಸೈತಾನ ಕೂಡ ಮಾಡ್ತಾನೆ ರೀ, ಅದ್ಭುತ. ಆದರೆ ಸೈತಾನಂಗೆ ಒಂದು ಮಾಡೋಕ್ಕಾಗಲ್ಲ. ಯಾವುದು ಗೊತ್ತಾ? ನಿನ್ನ ಒಳಗಡೆ ಇರ್ತಕ್ಕಂಥ ಪಾಪವನ್ನು ತೆಗೆದುಹಾಕಿ ನಿನ್ನೊಳಗಡೆ ಪರಿಶುದ್ಧಾತ್ಮನನ್ನು ಕೊಟ್ಟು ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲಿಕ್ಕೆ ಸೈತಾನಿಗೆ ಆಗಲ್ಲ. ಇದಾಗೋದು ಪವಿತ್ರಾತ್ಮರಿಗೆ ಮಾತ್ರನೇ, ಶುಭ ಸಂದೇಶಕ್ಕೆ ಮಾತ್ರನೇ. ಹೋಗಿ ಅಂಥ ಜಾಗಕ್ಕೆ, ಕೇಳಿಸ್ಕೊಳ್ಳಿ ವಾಕ್ಯಗಳನ್ನು, ಬೇಡ ನಾನು ಹೇಳೋದಿಲ್ಲ. ಹೋಗಿ ಶುಭ ಸಂದೇಶವನ್ನು ಆಲಿಸಿ, ಒಳಗಡೆ ಇರ್ತಕ್ಕಂಥ ನಾನು ಸಾಯಬೇಕು, ನನ್ನನ್ನು ಸಾಯಿಸಿ ಒಳಗಡೆ ಪವಿತ್ರಾತ್ಮರನ್ನು ಪ್ರತಿಷ್ಠಾಪನೆ ಮಾಡುವಂಥ ಧ್ಯಾನಗಳಿಗೆ ಹೋಗಬೇಕು. ನಮ್ಮ ಒಳಗಡೆ ಪವಿತ್ರಾತ್ಮರು ಬಂದಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಕ್ರಿಸ್ತನ ಆ ಟೇಸ್ಟನ್ನು ನಮಗೆ ಸವಿಲಿಕ್ಕಾಗತ್ತೆ. ವಿ ಕ್ಯಾನ್ ಟೇಸ್ಟ್ ಕ್ರೈಸ್ಟ್ ಓನ್ಲಿ ಥ್ರೂ ದ ಹೋಲಿ ಸ್ಪಿರಿಟ್. ನಮಗೆ ಯೇಸುವನ್ನು ಸವಿಲಿಕ್ಕಾಗೋದು ಪವಿತ್ರಾತ್ಮನ ಮುಖಾಂತರ ಮಾತ್ರನೇ. ಇವತ್ತು ನಿಮ್ಮನ್ನ ಏಮರ್ಸ್ಬಿಟ್ಟಿದ್ದಾರೆ, ನಂಬಿಸ್ಬಿಟ್ಟಿದ್ದಾರೆ, ನಿಮಗೆ ಪವಿತ್ರಾತ್ಮ ಸಿಕ್ಬಿಟ್ಟಿದ್ದಾರೆ ಅಂತ. ಸಿಕ್ಬಿಟ್ರೆ ಎಲ್ಲೋಗ್ಬಿಟ್ರೆ ಅವ್ರು ಓಡೋಗ್ಬಿಟ್ರಾ? ಇರಬೇಕಾಗಿತ್ತಲ್ವ. ಸಿಕ್ಕಿದ ಪವಿತ್ರಾತ್ಮ ಏನು ಮಾಡ್ತಾರೆ? ಬೈಬಲ್ ಏನು ಹೇಳುತ್ತೆ? ಜಾನ್ 16:13 ಅನ್ಸುತ್ತೆ, ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರಾತ್ಮ ನಿಮ್ಮಲ್ಲಿಗೆ ಬಂದಾಗ ಪವಿತ್ರಾತ್ಮ ನಿಮ್ಮನ್ನೇ ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಫಾರಿನಿಗೆ, ಇಸ್ರಾಯೇಲ್ ದೇಶಕ್ಕೆ ಅಲ್ವಾ? ಹೋಲಿ ಸ್ಪಿರಿಟ್ ಬಂದಿರೋದು ನಿಮ್ಮನ್ನು ಇಸ್ರಾಯೇಲಿಗೆ ಕರ್ಕೊಂಡು ಹೋಗ್ಲಿಕ್ಕಾ? ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಲಿಕ್ಕಾ? ಕೆನಡಾ ಕರ್ಕೊಂಡು ಹೋಗ್ಲಿಕ್ಕಾ? ಅದು ಬೇರೆ ಆತ್ಮ. ನಿಮ್ಮನ್ನು ಕೆನಡಾಗೆ, ಆಸ್ಟ್ರೇಲಿಯಾಗೆ, ಇಸ್ರಾಯೇಲ್ಗೆ ಕರ್ಕೊಂಡು ಹೋಗೋ ಆತ್ಮ ಒಂದಿದೆ. ಅದು ದುಡ್ಡಿನ ಆತ್ಮ, ಲೋಕದ ಆತ್ಮ, ದುರಾತ್ಮ. ಅದು ಕರ್ಕೊಂಡು ಹೋಗುತ್ತೆ. ಹಾಗಾದರೆ ನಮ್ಮನ್ನು ಕರ್ಕೊಂಡು ಹೋಗಲ್ವ ಪವಿತ್ರಾತ್ಮ? ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ದೇಶಕ್ಕೆ. ಶುಭ ಸಂದೇಶ ಸಾರ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಸಾಕ್ಷಿ ಆಗ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ತಿಂದು ಕುಡಿದು ಮಜಾ ಮಾಡಲಿಕ್ಕೆ ದುಡಿಲಿಕ್ಕೋಸ್ಕರ ಅಂತ ಅಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಪವಿತ್ರಾತ್ಮ. ಪವಿತ್ರಾತ್ಮರು ಕರ್ಕೊಂಡು ಹೋಗೋದು ಪವಿತ್ರವಾದ ಕಾರ್ಯಕ್ಕೆ. ಪವಿತ್ರಾತ್ಮ ಕರ್ಕೊಂಡು ಹೋಗೋದು ಲೋಕದ ಕಾರ್ಯಕ್ಕಲ್ಲ. ಏನಂತ ಇದೆ ವಾಕ್ಯ? ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದಾಗ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಸಮಗ್ರ ಸತ್ಯ ಯಾರು? ಯೇಸು. ಸಮಗ್ರ ಸತ್ಯ ಯೇಸು. ಪವಿತ್ರಾತ್ಮ ನಿಮ್ಮೊಳಗಡೆ ಬಂದಾಗ ತಕ್ಷಣ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗೋದು ಎಲ್ಲಿ ಗೊತ್ತಾ? ಫೋಕಸ್ ಆ್ಯರೋ, ಹೀಗೆ ಆ್ಯರೋ ಮಾರ್ಕ್, ಟಿನ್ 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 ಅಂತ ಆ್ಯರೋ ತೋರಿಸ್ತಾರೆ ಪವಿತ್ರಾತ್ಮ. ಜೀಸಸ್ 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 ಓನ್ಲಿ ಜೀಸಸ್ 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 ಜೀಸಸ್. ಇದಾಗ್ತಾ ಇದೆಯಾ ನಮ್ಮೊಳಗಡೆ? ಈಸ್ ದಟ್ ಹ್ಯಾಪನಿಂಗ್? ನಿನ್ನ ಶರೀರ ಎಳೆಯುತ್ತೆ, ಲೋಕ ಎಳೆಯುತ್ತೆ, ಸೈತಾನ ನಿನ್ನ ಎಳೆದಾಗ ಒಳಗಡೆ ಇರೋ ಪವಿತ್ರಾತ್ಮ ಹೇಳ್ತಾರೆ, ನೋ ಜೀಸಸ್, ನೋ ಜೀಸಸ್, ಲೀವ್ ದಿಸ್ ಜೀಸಸ್, ಲೀವ್ ದಿಸ್ ಜೀಸಸ್, ಕ್ಯಾನ್ಸಲ್ ದಿಸ್ ಜೀಸಸ್, ಜೀಸಸ್ ಜೀಸಸ್ ಜೀಸಸ್. ದಿಸ್ ಈಸ್ ಅ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಕೆನಡಾ ಅಲ್ಲ, ಇಸ್ರಾಯೇಲು ಅಲ್ಲ, ಬಿಸ್ನೆಸ್ ಪಾಸ್ ಆಗೋದು ಅಲ್ಲ, ವೀಸಾ ಪಾಸ್ ಆಗೋದು ಅಲ್ಲ, ಎಕ್ಸ್ಪೆಕ್ಟ್ ಮಾಡಿದ ಲೈಫ್ ಪಾರ್ಟ್ನರ್ ಸಿಗೋದು ಅಲ್ಲ, ದುಡ್ಡು ಸಿಗೋದು ಅಲ್ಲ, ಲಾಟ್ರಿ ಹೊಡೆಯೋದು ಅಲ್ಲ. ಜೀಸಸ್ ಸಮಗ್ರ ಸತ್ಯ. ಯಾಕೆಂದರೆ ಹೋಲಿ ಸ್ಪಿರಿಟ್ ಯಾವತ್ತೂ ನಮ್ಮನ್ನು ಚೀಪಾದ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ, ದಿ ಬೆಸ್ಟ್ ಕಡೆಗೆ ಲೀಡ್ ಮಾಡ್ತಾರೆ. ಆ್ಯಂಡ್ ಜೀಸಸ್ ಈಸ್ ದಿ ಬೆಸ್ಟ್. ಆ್ಯಂಡ್ ಹೋಲಿ ಸ್ಪಿರಿಟ್ ಆಲ್ವೇಸ್ ಗೈಡ್ಸ್ ಯು ಟುವರ್ಡ್ಸ್ ದಿ ಬೆಸ್ಟ್. ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ನಡೆಸ್ತಾರೆ ಪವಿತ್ರಾತ್ಮ ಬಂದ ಮೇಲೆ. ಕೆಲವು ಟೈಮ್ ನಾವು ನಂಬಿಟ್ಟಿದ್ದೀವಿ, ನಾವು ಚಿಕ್ಕ ಮಕ್ಕಳಾಗಿದ್ದಾಗಲೇ ಪವಿತ್ರಾತ್ಮರು ಬಂದುಬಿಟ್ಟಿದ್ದಾರೆ ನಮ್ಮ ಮೇಲೆ ಅಂತ. ಅಂದಿನಿಂದ ಇವತ್ತಿನ ತನಕ ಯಾವತ್ತಾದರೂ ಜೀಸಸ್ ಕಡೆಗೆ ನಮಗೆ ಫೋಕಸ್ ಬಂದಿದೆಯಾ? ಚರ್ಚ್ ಕಡೆಗಲ್ಲ, ಬೈಬಲ್ ಕಡೆಗೂ ಅಲ್ಲ, ಜೀಸಸ್ ಕಡೆಗೆ, ಸ್ವರ್ಗದ ಕಡೆಗೆ, ನಿತ್ಯ ಜೀವದ ಕಡೆಗೆ. ಅದರ ಅರ್ಥ ಏನು ಗೊತ್ತಾ? ಪವಿತ್ರಾತ್ಮನ ಸ್ವೀಕಾರ ಮಾಡಿಲ್ಲ ಎಷ್ಟೋ ಜನ ಕ್ರೈಸ್ತರೇ. ಕ್ರಿಶ್ಚಿಯನ್ ವಿದೌಟ್ ಹೋಲಿ ಸ್ಪಿರಿಟ್, ಇಟ್ಸ್ ವೆರಿ ಡೇಂಜರಸ್ ಕ್ರಿಶ್ಚಿಯಾನಿಟಿ. ವೆರಿ ಡೇಂಜರಸ್ ಕ್ರಿಶ್ಚಿಯಾನಿಟಿ ಯಾವುದು ಕೇಳಿದರೆ, ಕ್ರಿಶ್ಚಿಯಾನಿಟಿ ವಿದೌಟ್ ಹೋಲಿ ಸ್ಪಿರಿಟ್ ಇಸ್ ಡೇಂಜರಸ್ ಕ್ರಿಶ್ಚಿಯಾನಿಟಿ.
Today we can see everywhere, most of the places, very dangerous Christianity, because Christians without Holy Spirit, churches without the power of Christ. ಕ್ರಿಸ್ತ ಯೇಸುವಿನ ಶಕ್ತಿ ಇಲ್ಲದೆ ಇರತಕ್ಕಂಥ ಸಭೆಗಳು, ಕುಟುಂಬಗಳು, ಕ್ರೈಸ್ತರು, ಕ್ರಿಸ್ತನ ಆತ್ಮ ಇಲ್ಲದೆ ಇರತಕ್ಕಂಥ ಕ್ರೈಸ್ತರು ತುಂಬ ಡೇಂಜರಸ್. ಇಟ್ಸ್ ಅನ್ ಇನ್ಸಲ್ಟ್ ಟು ಗಾಡ್. ದೇವರಿಗೊಂದು ಅವಮಾನ ಅದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕೆ ಪರಿಹಾರ ಏನು? ಪರಿಹಾರ ವೆರಿ ಸಿಂಪಲ್. ಶುಭ ಸಂದೇಶವನ್ನು ಆಲಿಸಬೇಕು. ಫಸ್ಟ್ ಥಿಂಗ್, ನಿಜವಾದ ಶುಭ ಸಂದೇಶವನ್ನು ಆಲಿಸಬೇಕು. ವಾಕ್ಯ ಓದಿ, ಹೊಸ ಒಡಂಬಡಿಕೆಯನ್ನು ತೆಗೆದು ಓದಿ, ಧ್ಯಾನ ಮಾಡಿ. ಓಕೆ, ಯಾರು ಬೋಧಿಸೋರಿಲ್ಲ ಅಂದರೆ ನೀವೇ ಓದಿ, ಬರೆದು ಕೊಟ್ಟಿದ್ದಾರಲ್ಲ ಓದಿ. ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಓಕೆ, ಬೈಬಲ್ನಲ್ಲಿ ಇರತಕ್ಕಂಥ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ನೀವು ನಿಜವಾಗಲೂ ಯೇಸುವನ್ನು ಬಯಸೋದಾದರೆ, ಯೇಸುವನ್ನು ಹುಡುಕೋದಾದರೆ, ಅಥವಾ ಎಲ್ಲಿ ಸತ್ಯ ಸಾರಲ್ಪಡ್ತಾ ಇದೆಯೋ ಕಷ್ಟಪಟ್ಟಾದರೂ ಹೋಗಿ. ಅಷ್ಟು ಸುಲಭಕ್ಕಾಗೋದಿಲ್ಲ, ಕಷ್ಟಪಟ್ಟೇ ಹೋಗಬೇಕು. ಹೋಗಿ ಕೂತ್ಕೊಂಡು ಶುಭ ಸಂದೇಶವನ್ನು ಆಲಿಸುವಾಗ ಏನಾಗುತ್ತೆ ಗೊತ್ತಾ? ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ನಮ್ಮ ಒಳಗಡೆ ಇರತಕ್ಕಂತಹ ಕಲ್ಲಾದ ಹೃದಯವನ್ನು ತೆಗೆದು ಬಿಸಾಡ್ತಾರೆ. ಮೃದುವಾದ ಒಂದು ಹೊಸ ಹೃದಯ ನಮಗೆ ಕೊಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಸತ್ತ ಹೆಣನ ಅಥವಾ ಆತ್ಮವನ್ನು ಎತ್ತಿ ಬಿಸಾಡಿ ಕ್ರಿಸ್ತನ ಜೀವವುಳ್ಳ ಪುನರುತ್ಥಾನ ಹೊಂದಿದ ಯೇಸುವಿನ ಆತ್ಮವನ್ನು ದೇವರು ನಮ್ಮೊಳಗಡೆ ತಂದು ಸೇರಿಸ್ತಾರೆ. ಆಗ ನಾವು ಕ್ರೈಸ್ತರಾಗ್ತೀವಿ, ಕ್ರಿಶ್ಚಿಯನ್ ಆಗ್ತೀವಿ, ನೂತನ ಸೃಷ್ಟಿ ಆಗ್ತೀವಿ, ದೇವರ ಮಕ್ಕಳಾಗ್ತೀವಿ, ದೇವರ ಮಂದಿರ ಆಗ್ತೀವಿ. ಅದಾದಮೇಲೆ ನಮಗೆ ಈ ಸವಿ ಟೇಸ್ಟ್ ಸಿಗುತ್ತೆ. ಓ, ಹೌ ಗುಡ್ ಗಾಡ್ ಈಸ್. ಆಗ ನಾವು ಬೇರೆಯವ್ರಿಗೆ ಹೇಳಲಿಕ್ಕಾಗುತ್ತೆ, ಓಹ್, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ಸವಿದು ನೋಡೋ ದೇವರು ಎಷ್ಟು ಒಳ್ಳೆಯವರು ಅಂತ, ಯೇಸು ಎಷ್ಟು ಒಳ್ಳೆಯವರು ಅಂತ. ಬ್ರದರ್, ನೀವು ಸವಿದು ನೋಡಬೇಕು, ಸುಮ್ಮನೆ ಮುಟ್ಟು ನೋಡಬಾರ್ದು. ಜಿಲೇಬಿ ಚೆನ್ನಾಗಿದೆ ಅಂತ ಮುಟ್ಟು ನೋಡಬೇಡಿ, ತಿಂದು ನೋಡಿ. ನಾವು ಹೀಗೆ ಮುತ್ತು ಕೊಡ್ತೀವಿ. ಮುತ್ತು ಕೊಟ್ಟರೆ ನಿನಗೆ ಜಿಲೇಬಿ ಟೇಸ್ಟ್ ಸಿಗಲ್ಲ, ತಿಂದು ನೋಡು. ಮುತ್ತು ಕೊಟ್ಟು ಏನು ಸಿಗುತ್ತೆ? ಟೇಸ್ಟ್. ಅನ್ನ ಮುಟ್ಟಿ ಹೀಗೆ ಮುತ್ತು ಕೊಟ್ಟರೆ ಏನು ಸಿಗುತ್ತೆ? ಹೊಟ್ಟೆ ತುಂಬುತ್ತಾ? ಇಲ್ಲ, ತಿಂದು ನೋಡಬೇಕು, ಹೊಟ್ಟೆ ತುಂಬುತ್ತೆ. ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ಸುಮ್ಮನೆ ಹಾಗೆ ದೂರದಲ್ಲೇ ನೋಡಬಾರಬೇಡ, ಸವಿ, ಟೇಸ್ಟ್. ಸವಿಲಿಕ್ಕಾಗುತ್ತಾ? ನಿನಗಾಗಲ್ಲ, ಪವಿತ್ರಾತ್ಮರು ಹೆಲ್ಪ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಟೇಸ್ಟ್ ಕ್ರೈಸ್ಟ್. ಅದಕ್ಕೆ ಹೋಲಿ ಸ್ಪಿರಿಟ್ ಬೇಕು. ಹೋಲಿ ಸ್ಪಿರಿಟ್ ಇಲ್ಲ ಅಂದರೆ ಯೇಸು ಅಲ್ಲಿರ್ತಾರೆ, ಅವ್ರನ್ನ ಸವಿಲಿಕ್ಕಾಗೋದಿಲ್ಲ. ಶಿಷ್ಯರಿಗೆ ಯೇಸು ಒಂದು ಮಾತು ಹೇಳ್ತಾರೆ, ನಾನು ಹೋಗೋದು ನಿಮ್ಮ ಒಳ್ಳೆಯದಕ್ಕೆ. ನಾನು ಹೋಗದೆ ಇದ್ದರೆ ಪೋಷಕ ಬರೋದಿಲ್ಲ. ಪೋಷಕ ಯಾಕೆ? ಪೋಷಕ ಅಂದರೆ ಪವಿತ್ರಾತ್ಮ. ಇದೇ ಅಧ್ಯಾಯದಲ್ಲಿ ಹೇಳ್ತಾರಲ್ವ, ಪೋಷಕ ಬರೋದಿಲ್ಲ, ಪವಿತ್ರಾತ್ಮ ಬರೋದಿಲ್ಲ. ಪವಿತ್ರಾತ್ಮ ಯಾಕೆ ಅಂದರೆ ನಾನು ಹೋದ್ಮೇಲೆ ಪವಿತ್ರಾತ್ಮ ಬರ್ತಾರೆ, ಅವ್ರು ನಿಮ್ಮ ಒಳಗಡೆ ಸೇರಿಕೊಳ್ತಾರೆ. ನನಗೆ ಒಳಗಡೆ ಬರೋಕ್ಕಾಗಲ್ಲ, ಸೊ ನಾನು ಬಂದಿದ್ದು ಬೇರೆ ಕೆಲಸಕ್ಕೆ. ಆದರೆ ಪವಿತ್ರಾತ್ಮ ಬರ್ತಾರಲ್ಲ, ಅವ್ರು ನಿಮ್ಮ ಒಳಗಡೆ ಸೇರಿಕೊಳ್ತಾರೆ. ಒಳಗಡೆ ಸೇರ್ಕೊಂಡು ಏನು ಮಾಡ್ತಾರೆ? ಹೊರಗಡೆ ಇರುವ ನನ್ನನ್ನು ಸವಿಯುವಂತೆ ಮಾಡ್ತಾರೆ, ಯೇಸುವನ್ನು ಸವಿಯುವಂತೆ ಮಾಡ್ತಾರೆ. ದ್ಯಾಟ್ಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ದೆನ್ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಹಾಗೇನಾಗುತ್ತೆ? ಅದೇ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳುತ್ತಲ್ವಾ, ನಿಮ್ಗೀಗ ದುಃಖ ಇದೆ, ನಿಮಗೀಗ ಏನಿದೆ? ದುಃಖ ಇದೆ. ನಾವು ಯು ಹ್ಯಾವ್ ಸಾರೋ. ಯಾಕೆ ಅಂದರೆ ನಾನು ಹೊರಗಡೆ ಇದ್ದೀನಿ, ನನ್ನನ್ನು ಸವಿಲಿಕ್ಕೆ ನಿಮಗಾಗಲ್ಲ. ಯೇಸು ಶಿಷ್ಯರು ಜೊತೆಯಲ್ಲಿದ್ದರು, ಬಟ್ ಅವರಿಗೆ ಯೇಸುನ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಮೀನು ಟೇಸ್ಟ್ ಮಾಡೋಕ್ಕಾಯ್ತು, ದ್ರಾಕ್ಷಾರಸ ಟೇಸ್ಟ್ ಮಾಡಿದರು, ರೊಟ್ಟಿನ ಟೇಸ್ಟ್ ಮಾಡಿದರು, ಯೇಸು ಕೊಟ್ಟಿದ್ದೆಲ್ಲ ಟೇಸ್ಟ್ ಮಾಡಿದರು. ಅಂದರೆ ಯೇಸುನ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಯೇಸು ಸ್ವಾಮಿ ಇದು ನನ್ನ ಶರೀರ, ಇದು ನನ್ನ ರಕ್ತ ಅಂತ ಹೇಳಿಬಿಟ್ಟು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಆಶೀರ್ವದಿಸಿ ಅದನ್ನೂ ಕೊಟ್ಟರು. ಆದರೂ ಅವರಿಗೆ ಯೇಸುನ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಒಬ್ಬ ನೇಣಕೊಂಡು ಸತ್ತೋದ, ಇನ್ನೊಬ್ಬ ಯೇಸು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಎಸ್ಕೇಪ್ ಆಗಿ ಓಡೋದ. ಬಾಕಿ ಇದ್ದವರೆಲ್ಲ ಹಾಗೆ ಹೆದರ್ಕೊಂಡು ಓಡೋಗ್ಬಿಟ್ರು. ನೋಡಿ, ಫಸ್ಟ್ ಹೋಲಿ ಕಮ್ಯೂನಿಯನ್ ಯೇಸು ಸ್ವಾಮಿ ಕೈಯಿಂದ ಸಿಕ್ಕಿದ್ರು ಕೂಡ ಅವ್ರಿಗೆ ಯೇಸು ಟೇಸ್ಟ್ ಸಿಕ್ಕಿಲ್ಲ. ನಮ್ಮ ಪರಿಸ್ಥಿತಿ ಹಾಗೇನೆ, ನಮ್ಮದು ಹಾಗೆ ಅಲ್ವಾ? ಯಾವಾಗ ಪವಿತ್ರ ಆತ್ಮರು ಅವ್ರ ಒಳಗಡೆ ಬಂದರು, ಅವ್ರು ಹೇಳ್ತಾರಲ್ವಾ, 20ರಿಂದ ಇರತಕ್ಕಂಥ ವಾಕ್ಯ, ಯೋಹಾನನ ಶುಭ ಸಂದೇಶ 16:20 ನಾವು ಓದುವಾಗ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲ್ಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಏನಾಗುತ್ತೆ? ಆನಂದವಾಗಿ ಮಾರ್ಪಡುತ್ತೆ. 22ನೇ ವಾಕ್ಯ, ನಿಮಗೆ ಈಗ ದುಃಖ ಇದೆ,
ಯಾರು ಮುಂದೆ ಇದ್ದಾರೆ? ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಯಾರಿದ್ದಾರೆ? ಈ ಮಾತು ಯಾರು ಹೇಳ್ತಾ ಇರೋದು? ಯೇಸು ಅಲ್ವಾ? ಮುಂದೆ ಯೇಸು ನಿಂತ್ಕೊಂಡು ಹೇಳ್ತಾರೆ, ನಿಮಗೀಗ ಏನಿದೆ? ಸರಿನಾ ಯೇಸು ಹೇಳೋದು? ನಿಮ್ಗೀಗ ದುಃಖ ಇದೆ, ಯಾಕೆಂದರೆ ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಿ. ನನ್ನನ್ನು ಸವಿಲಿಕ್ಕೆ ನಿಮಗೀಗ ಆಗಲ್ಲ. ನೀವು ಅಳ್ತೀರಿ, ಅಯ್ಯೋ ಹಿಡ್ಕೊಂಡು ಹೋಗ್ಬಿಟ್ರು ಯೇಸುವನ್ನು, ನಮ್ಮ ಪ್ರಭುವನ್ನು ಯಾರೋ ಸಾಯಿಸಿಬಿಟ್ರು. ನೀವು ಅಳ್ತೀರಿ, ಕೂಗಾಡ್ತೀರಿ. ಇಷ್ಟು ದಿವಸ ಯೇಸು ಇದ್ರು ನಮ್ಮ ಜೊತೆಗೆ, ಈಗ ಯಾರು ಇಲ್ಲ, ನಮಗೆ ಯಾರು ಇದ್ದಾರೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಎಮ್ಮವು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು. ಇನ್ನು ಬಾಕಿ ಇದ್ದವರೆಲ್ಲ ಮೀನು ಹಿಡಿಲಿಕ್ಕೆ ಹೋದರು. ಇನ್ನು ಕೆಲವರು ಯಹೂದ್ಯರಿಗೆ ಹೆದರ್ಕೊಂಡು ಬಾಗ್ಲು ಹಾಕೊಂಡು ಕೂತ್ಕೊಂಡ್ರು. ನಾವು ಯಾವತ್ತು ಸಾಯ್ತೀವೋ ಗೊತ್ತಿಲ್ಲಪ್ಪ, ಊಟನೂ ಬೇಡ, ಏನು ಬೇಡ, ಸೂರ್ಯನ ಬೆಳಕು ಬೇಡ, ಏನು ಬೇಡ ಅಂತ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯೇಸು ಫಸ್ಟ್ ಬಂದು ಹೇಳಿದ್ದು ನಿಮಗೆ ಶಾಂತಿ. ಆದರೂ ಶಾಂತಿ ಸಿಕ್ಕಿಲ್ಲ. ಶಾಂತಿ ಅಂತ ಹೇಳಿದ್ರು ಶಾಂತಿ ಸಿಗ್ತಾ ಇಲ್ಲ ಅವರಿಗೆ. ಆಮೇಲೆ ಒಂದು ಕೆಲಸ ಮಾಡಿದ್ರು ಯೇಸು, ಉಫ್ ಅಂತ ಓದಿದರು, ಪವಿತ್ರಾತ್ಮನ ಸ್ವೀಕಾರ ಮಾಡಿ ಅಂತ ಹೇಳಿದರು. ಸೊ ಇದಕ್ಕೆಲ್ಲ ಅರ್ಥ ಇದೆ. ನಿಮಗೀಗ ದುಃಖ ಇದೆ, ಆದರೆ ನೀವು ಮತ್ತೆ ನನ್ನನ್ನು ನೋಡ್ತೀರಲ್ವಾ, ಆಗ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ. ಯಾಕೆಂದರೆ ಆಗ ಪವಿತ್ರಾತ್ಮ ನಿಮ್ಮಲ್ಲಿರ್ತಾರೆ. ಪವಿತ್ರಾತ್ಮ ನಿಮ್ಮಲ್ಲಿರುವಾಗ, ಆ ಪವಿತ್ರಾತ್ಮನ ಮುಖಾಂತರ ನೀವು ನನ್ನನ್ನು ನೋಡುವಾಗ, ಯು ಕ್ಯಾನ್ ಟೇಸ್ಟ್ ಮೀ, ಯು ಕ್ಯಾನ್ ಸಿ ಮೀ ಹೂ ಆಮ್ ಐ, ನಾನು ಯಾರು ಎಂದು ಪವಿತ್ರಾತ್ಮನ ಮುಖಾಂತರ ನೀವು ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರು ಒಂದು ಕಡೆ ಹೇಳ್ತಾರಲ್ವ, ನನ್ನನ್ನು ಮೇಲೆ ಕೇರಿಸಿದಾಗ ಇರುವಾತನೇ ನಾನು ಎಂದು ನೀವು ತಿಳ್ಕೊಳ್ತೀರಿ. ಪವಿತ್ರಾತ್ಮ ಬಂದ ಮೇಲೇ ಯೇಸು ಯಾರು? ಹೀ ಈಸ್ ಗಾಡ್ ಆಲ್ ಮೈಟಿ, ಸರ್ವಶಕ್ತನಾದ ದೇವರು. ಪವಿತ್ರಾತ್ಮ ಅವರಲ್ಲಿ ಬಂದಾಗ ಗೊತ್ತಾಯಿತು, ಅಯ್ಯೋ ಇಷ್ಟು ದಿನ ನಾವು ನಡೆದಿದ್ದು ದೇವ್ರ ಜೊತೆಗ, ಅಮೇಝಿಂಗ್. ಇನ್ನೇನಾಗಬೇಕಾಗಿದೆ, ನಾವಲ್ಲಿ ಹೋಗೋದಷ್ಟೇ, ದೇವರೇ ಕರ್ಕೊಳ್ಳಿ ನಮ್ಮನ್ನು ಅಂತ. ದೇವ್ರು ಹೇಳಿದರು, ಸ್ವಲ್ಪ ಕೆಲಸ ಇದೆ, ಸುಮಾರು ಜನ ಇದ್ದಾರೆ ಈ ದೇವ್ರ ಪರಿಚಯ ಇಲ್ಲದಿದ್ದವರು, ನೀವು ಇಲ್ಲಿದ್ದು ಶುಭ ಸಂದೇಶ ಸಾರಿ, ಯಾವಾಗ ಯಾರು ಸಾಯಿಸ್ತಾರೋ ಬೇಗ ಬಂದುಬಿಡಿ. ಹಾಗೆ ಇವರು ಸಾಯ್ಲಿಕ್ಕೆ ರೆಡಿ ಆಗ್ತಾಯಿದ್ರು, ನಾವು ಉಳ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದೀವಿ. ಯಾಕೆಂದರೆ ಪವಿತ್ರಾತ್ಮ ಇಲ್ಲಿದ್ದವನು ಇಲ್ಲಿ ಸೆಟ್ಲಾಗ್ಲಿಕ್ಕೆ ಆಸೆ ಪಡ್ತಾನೆ, ಪವಿತ್ರಾತ್ಮ ಇದ್ದವನು ಅಲ್ಲಿ ಸೆಟ್ಲಾದರೆ ಸಾಕು ಅಂತ ತವಕ ಪಡ್ತಾನೆ. ನೀವೆಲ್ಲಿ ಸೆಟ್ಲಾಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ನೀವೇನು ಉತ್ತರ ಕೊಡಬೇಡಿ, ನಿಮ್ಮ ಹೃದಯನೇ ಹೇಳುತ್ತೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸುಳ್ಳು ಹೇಳಬೇಡಿ. ವಿ ನೀಡ್ ಹೋಲಿ ಸ್ಪಿರಿಟ್, ನಮಗೆ ಪವಿತ್ರಾತ್ಮ ಬೇಕು. ಪ್ರಾರ್ಥಿಸೋಣ. ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುತ್ತೆ. ಕ್ರಿಸ್ತನಲ್ಲಿ ಮಾತ್ರ ಸಂಪೂರ್ಣತೆ, ಪರಿಪೂರ್ಣತೆ, ಸಂತೃಪ್ತಿ, ನಿಜವಾದ ಶಾಂತಿ, ನಿಜವಾದ ಸಮಾಧಾನ, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಸಿಗೋದು ಲೋಕದಲ್ಲಿ ಅಲ್ಲ, ಯಾವುದರಲ್ಲೂ ಅಲ್ಲ, ಮನುಷ್ಯನಲ್ಲೂ ಅಲ್ಲ, ಮೊಬೈಲ್ ಫೋನಲ್ಲೂ ಅಲ್ಲ, ಜಾಬಲ್ಲೂ ಅಲ್ಲ, ಎಜುಕೇಷನಲ್ಲೂ ಅಲ್ಲ, ಯಾವುದರಲ್ಲೂ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಅದು ಸಿಗೋದು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರನೇ. ಆತನಲ್ಲಿ ಮಾತ್ರನೇ ನಾವು ಸಂಪೂರ್ಣತೆಯನ್ನು, ಸಂಪೂರ್ಣವಾದ ಆನಂದವನ್ನು, ಸಮಾಧಾನವನ್ನು, ಸಂತೃಪ್ತಿಯನ್ನು ಹೊಂದಿಕೊಳ್ಳಲು ಸಾಧ್ಯ. ಶುಭ ಸಂದೇಶ ನಮ್ಮನ್ನು ಆ ಸಂಪೂರ್ಣತೆಯೆಡೆಗೆ ನಡೆಸುತ್ತೆ. ಸಂಪೂರ್ಣತೆಯೆಡೆಗೆ ನಡೆಸುವ ಶುಭ ಸಂದೇಶ. ಅಪ್ಪ ತಂದೆಯಾದ ದೇವರೇ, ನೀವು ಈ ದಿನ ನಮ್ಮೊಂದಿಗೆ ಮಾತನಾಡಿದ ವಚನಗಳಿಗಾಗಿ ಸ್ತೋತ್ರ. ಈ ವಚನಗಳ ಮುಖಾಂತರ ಯೇಸುವಿನ ಮಹತ್ವವನ್ನು, ಪವಿತ್ರಾತ್ಮರ ಮಹತ್ವವನ್ನು ನಾವು ಅರಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ನಮ್ಮ ಜೀವಿತಗಳು ಸಿಹಿಯುಳ್ಳದ್ದಾಗಿ ಮಾರ್ಪಡಿಸಿಕೊಳ್ಳಲು ಬೇಕಾದ ಶುಭ ಸಂದೇಶದ ಸತ್ಯವನ್ನು ದೇವರೇ ನಾವು ಮನಗಾಣುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮ್ಮಲ್ಲಿದ್ದ ಪಾಪ ಸ್ವಭಾವವನ್ನು ಯೇಸುವಿನ ದೇಹದ ಮುಖಾಂತರ ತೆಗೆದುಹಾಕಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟು ಯೇಸು ಕ್ರಿಸ್ತನಲ್ಲಿದ್ದ ಪರಿಶುದ್ಧ ಸ್ವಭಾವವನ್ನು ನಾವು ಪ್ರತಿ ದಿನವೂ ಧರಿಸಿಕೊಳ್ಳುತ್ತಾ ಆ ಒಂದು ಪವಿತ್ರತೆಯ ಜೀವನವನ್ನು ಜೀವಿಸಲು ನಮಗೆ ಸಹಾಯ ಮಾಡುತ್ತಿರುವ ನಿತ್ಯ ಸಹಾಯಕನಾದ ಪರಿಶುದ್ಧಾತ್ಮನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಅಬ್ಬಾ ಫಾದರ್, ವಿ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್, ಫಾರ್ ದಿಸ್ ಸ್ಯಾಂಕ್ಟಿಫಿಕೇಶನ್ ಲೈಫ್. ಈ ಒಂದು ಪವಿತ್ರ ಜೀವಿತವನ್ನು ಜೀವಿಸಲು ನಮಗಾಗಿ ಕಳಿಸಿಕೊಟ್ಟ ಪವಿತ್ರಾತ್ಮರಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪವಿತ್ರಾತ್ಮರೇ, ನೀವು ನನ್ನ ಬಾಳಲ್ಲಿ ಬಾರದೇ ಇದ್ದಿದ್ದರೆ ನಾನು ನಾಶವಾಗಿ ಈ ಲೋಕದಲ್ಲಿ ಒಂದಾಗಿ ಮಲಿನವಾಗಿ ಹೋಗ್ತಾ ಇದ್ದೆ. ಆದರೆ ಪರಿಶುದ್ಧಾತ್ಮರೇ, ನೀನು ಬಂದಿದ್ದರಿಂದ ಜೀವಿತ ಇಂದು ಬದಲಾಗಿದೆ. ಅದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಸಹಾಯ ಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಸಾನ್ನಿಧ್ಯ ಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಶಕ್ತಿ ಬೇಕು ಅಪ್ಪ. ಬಾಯಾರಿದವನಿಗೆ ಜೀವಜಲ ಕೊಡುವಾತನು
ನೀನಾಗಿದೆಯಾ ಸ್ವಾಮಿ. ಯಾರಲ್ಲಲ್ಲಿ ಬಾಯಾರಿಕೆಯಿಂದ ಪ್ರಾರ್ಥಿಸ್ತಾ ಇದ್ದಾರೋ, ಕೇಳ್ತಾ ಇದ್ದಾರೋ, ನಿನ್ನ ಆತ್ಮನಿಗಾಗಿ, ನಿನ್ನ ಆತ್ಮನ ಸಹಾಯಕ್ಕಾಗಿ, ನಿನ್ನ ಆತ್ಮನ ಶಕ್ತಿಗಾಗಿ ಅಪ್ಪ ಪಿತನೆ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸುವಾತನು ನೀನಾಗಿದೆಯಾ ಸ್ವಾಮಿ. ಪ್ರತಿಯೊಬ್ಬರನ್ನು ತೃಪ್ತಿಪಡಿಸುವಾತನು ನೀನಾಗಿದೆಯಪ್ಪ ಯೇಸುವೆ. ಪ್ರತಿಯೊಬ್ಬರಲ್ಲಿ ನಿನ್ನ ಆತ್ಮನ ಶಕ್ತಿ ತುಂಬಲ್ಪಡಲಿ, ಹೊಸ ಬಲ ತುಂಬಲ್ಪಡಲಿ, ಶರೀರದ ಇಚ್ಛೆಗಳು ಲಯವಾಗಿ ಹೋಗಲಿ. ಯಾವ ರೀತಿ ದುಂದುಗಾರ ಮಗ ಮರಳಿ ಬಂದನೋ ಅದೇ ರೀತಿಯಲ್ಲಿ ಎಲ್ಲರೂ ಮರಳಿ ಬರುವಂತೆ ಆಗಲಿ. ತಂದೆಯ ಬಳಿಗೆ, ಯೇಸುವಿನ ಬಳಿಗೆ, ರಕ್ಷಕನ ಬಳಿಗೆ, ಆ ಒಂದು ಜೀವ ಜಲದ ಬಳಿಗೆ ಮರಳಿ ಬರುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರ ದುಃಖವು ಆನಂದವಾಗಿ ಮಾರ್ಪಾಡಾಗಲಿ, ಪ್ರತಿಯೊಬ್ಬರ ದುಃಖವು ಆನಂದವಾಗಿ ಮಾರ್ಪಾಡಾಗಲಿ. ಹೃದಯದಲ್ಲಿರುವ ಭಾರ ದೂರವಾಗಲಿ, ಹೃದಯದಲ್ಲಿರ್ತಕ್ಕಂಥ ದುಃಖ ದೂರವಾಗಲಿ, ಸೈತಾನನ ಸ್ವಾಧೀನ ಬಿಟ್ಟು ಹೋಗಲಿ, ದುರಾತ್ಮನ ಕಾರ್ಯಗಳು ಲಯವಾಗಲಿ. ಯೇಸು ನಾಮದಲ್ಲಿ ಸೈತಾನನ ಹೇರಿರುವ ನೊಗಗಳು ಮುರಿಯಲ್ಪಡಲಿ. ಅವಿಶ್ವಾಸದ ಪಾಪದ ನೊಗಗಳು ಯೇಸುವಿನ ಶಕ್ತಿಯಿಂದ ಮುರಿಯಲ್ಪಡಲಿ, ಯೇಸು ನಾಮದ ಶಕ್ತಿಯಿಂದ ಮುರಿಯಲ್ಪಡಲಿ. ದೇವರ ಪ್ರೀತಿಯ ಅನುಭವ ಉಂಟಾಗಲಿ, ದೇವರ ಪ್ರೀತಿ ಸ್ವರೂಪಿ ಎಂದು ಪ್ರತಿಯೊಬ್ಬರು ಅನುಭವದಿಂದ ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಪವಿತ್ರಾತ್ಮರೇ, ಆ ಅನುಭವ ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ಆಗಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸುವಿನಲ್ಲಿ ನೆಲೆಗೊಂಡಿದೆ. ಆ ಯೇಸುವನ್ನು ನಾವು ಕೂಡ ಅನುಭವಿಸುವಂತೆ ಪವಿತ್ರಾತ್ಮರೇ ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಿರಿ. ದೈವತ್ವದ ಸಂಪೂರ್ಣತೆ ತುಂಬಿರುವ ಯೇಸು ಕ್ರಿಸ್ತನನ್ನು ನಾವೊಬ್ಬೊಬ್ಬರೇ ಯಥೇಚ್ಛವಾಗಿ ಲೋಕದಲ್ಲಿ ಅನುಭವಿಸುವಂತೆ ಪರಿಶುದ್ಧಾತ್ಮರೇ ಪ್ರತಿಯೊಬ್ಬರನ್ನು ಬಲಪಡಿಸಿರಿ, ಶಕ್ತಿಪಡಿಸಿರಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ.